Welcome to Azure's Computer Online Education. Today I explain topic Microsoft Word Insert Tab. ಆತ್ಮೀಯ ವಿದ್ಯಾರ್ಥಿ ಬಾಂಧವರೇ, ಇವತ್ತು ನಾವು ನಿಮಗೆ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಇನ್ಸರ್ಟ್ ಟ್ಯಾಬ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಮೈಕ್ರೋಸಾಫ್ಟ್ ವರ್ಡ್ 2010 ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ನಿಮಗೆ MS ವರ್ಡ್ ಬಗ್ಗೆ ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ಇನ್ಸರ್ಟ್ ಅಲ್ಲಿ ಸೆಕೆಂಡ್ ವಿಡಿಯೋ ಇರತಕ್ಕಂತಹ ಟೇಬಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾ ಇದ್ದೀನಿ. ಓಕೆ, ಇನ್ಸರ್ಟ್ ಟ್ಯಾಬ್ ಅಲ್ಲಿ ಟೇಬಲ್ ಯಾವುದೇ ಒಂದು ಆಫೀಸಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಟೇಬಲ್ಗಳನ್ನು ಕ್ರಿಯೇಟ್ ಮಾಡೋದು ಬೇಕಾಗುತ್ತೆ. ಟೇಬಲ್ಗಳನ್ನು ಕ್ರಿಯೇಟ್ ಮಾಡೋದು ಕೆಲವೊಂದಷ್ಟು ಮೆಥಡ್ಸ್ಗಳಿದೆ ನೋಡಿ. ಇಲ್ಲಿ ಇನ್ಸರ್ಟ್ ಅಲ್ಲಿ ಟೇಬಲ್ ಅಂತ ಕ್ಲಿಕ್ ಮಾಡಿ, ಟೇಬಲ್ ಇನ್ಸರ್ಟ್ ಟೇಬಲ್ ಅಂತ ಇದೆ. ಇಲ್ಲಿ ಚೆಕ್ ಬಾಕ್ಸ್ ಟೈಪ್ ಇದೆ, ಬಾಕ್ಸ್ ಟೈಪ್ ಬನ್ನಿ, ಮೌಸ್ ಮೂವ್ಮೆಂಟ್ ಮಾಡ್ತಾ ಬನ್ನಿ. ನಿಮಗೆ ಅವಶ್ಯಕತೆ ಎಷ್ಟು ಕಾಲಮ್ಗಳ ಅವಶ್ಯಕತೆ ಇದೆ ನೋಡಿ. 6 ಕಾಲಮ್ ಫಸ್ಟ್ ರೋದಲ್ಲಿದ್ವಿ, ನೆಕ್ಸ್ಟ್ ಸೆಕೆಂಡ್ ರೋ, ಥರ್ಡ್. ಓಕೆ, ನಿಮ್ಗೆ ಎಷ್ಟು ರೋಗಳ ಅವಶ್ಯಕತೆ ಇದೆ? ಓಕೆ, 6 into 7 ಆಟೋಮೆಟಿಕ್ಲಿ ಇಲ್ಲಿ ಶೋ ಕಾಣ್ತದೆ. ಬ್ಲ್ಯಾಂಕ್ ಡಾಕ್ಯುಮೆಂಟಲ್ಲಿ 6 ಕಾಲಮ್ 7 ರೋ ಕ್ಲಿಕ್ ಮಾಡಿದೆ, ಟೇಬಲ್ ಕ್ರಿಯೇಟ್ ಆಯಿತು. ಇದು ಒನ್ ಮೆಥಡ್. ಒಂದು ಟೇಬಲ್ ಕ್ರಿಯೇಟ್ ಮಾಡಿದರೆ ಆಟೋಮೆಟಿಕಲಿ ಇಲ್ಲಿ ಟೇಬಲ್ ಟೂಲ್ಸ್, ಡಿಸೈನ್ಸ್ ಆ್ಯಂಡ್ ಲೇಔಟ್ 2 ಟ್ಯಾಬ್ಸ್ಗಳು ಕ್ರಿಯೇಟ್ ಆಗುತ್ತೆ. ಇವುಗಳ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿಕೊಡೋಣ. ಟೇಬಲನ್ನು ಇನ್ನೊಂದು ಮೆಥಡಲ್ಲಿ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಹೇಗೆ ನೋಡಿ, ಟೇಬಲ್ ಅವಶ್ಯಕತೆ ಇರತಕ್ಕಂಥ ಸ್ಥಳದಲ್ಲಿ ನಾವು ಕರ್ಸರ್ನ ಫಸ್ಟ್ ಇಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇನ್ಸರ್ಟ್ ಅಂತ ಬರಬೇಕು. ಇನ್ಸರ್ಟಲ್ಲಿ ಟೇಬಲ್, ಇಲ್ಲಿ ನೀವು ನೋಡ್ತಕ್ಕಂತಹ ಇನ್ಸರ್ಟ್ ಟೇಬಲ್ ಏನ್ರಿ, ಇನ್ಸರ್ಟ್ ಟೇಬಲ್ ಅಂತಿದೆ. ಇನ್ಸರ್ಟ್ ಟೇಬಲ್ ಅನ್ನ ಕ್ಲಿಕ್ ಮಾಡಿ, ಆಗ ಇನ್ಸರ್ಟ್ ಟೇಬಲ್ ಡೈಲಾಗ್ ಬಾಕ್ಸ್ ಬರ್ತದೆ. ಟೇಬಲ್ ಸೈಜ್, ನಂಬರ್ ಆಫ್ ಕಾಲಮ್ಸ್, ಎಷ್ಟು ಕಾಲಮ್ಗಳ ಅವಶ್ಯಕತೆ ಇದೆ, ಕಾಲಮ್ಗಳ ಅವಶ್ಯಕತೆ ಇರತಕ್ಕಂಥದ್ದನ್ನ ಕೊಡಿ. ಓಕೆ, ನಾನೀಗ 6 ಕಾಲಮ್ ಒಂದು ಕೊಟ್ಟೆ. ರೋಗಳ ಅವಶ್ಯಕತೆ ಎಷ್ಟಿದೆ ನೋಡಿ. ರೋಗಳ ಅವಶ್ಯಕತೆ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಜಸ್ಟ್ ಆ್ಯಡ್ ಮಾಡಿ. ನಂಬರ್ ಆಫ್ ಕಾಲಮ್ 6, ರೋ 10. ಓಕೆ ಅಂತ ಕೊಟ್ಟೆ, ಆಟೋಮೆಟಿಕ್ಲಿ 6 ಕಾಲಮ್ 10 ರೋ ಕ್ರಿಯೇಟ್ ಆಯಿತು. ಈಗ ಒಂದು ಟೇಬಲನ್ನು ಕ್ರಿಯೇಟ್ ಮಾಡಿದಾಗ ನೀವು ಇಲ್ಲಿ ಗಮನಿಸ್ತಕ್ಕಂತಹ ಟೇಬಲ್ ಟೂಲ್ಸ್, ಡಿಸೈನ್ಸ್ ಮತ್ತು ಲೇಔಟ್ ಕಾಣಿಸ್ತದೆ. ಈಗ ಇಲ್ಲಿ ಫಸ್ಟ್ ಮ್ಯಾಟರ್ ಟೈಪ್ ಮಾಡೋಣ, ಆ ಬಳಿಕ ಡಿಸೈನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಕೊಡೋಣ. ಸೀರಿಯಲ್ ನಂಬರ್, ಅಕೌಂಟ್ ನಂಬರ್, ಡೇಟ್, ನೇಮ್, ಕ್ಯಾಶ್, ಸಿಗ್ನೇಚರ್. ಇಲ್ಲಿ ನಮಗೆ ಅವಶ್ಯಕತೆ ತಕ್ಕಷ್ಟು ಕಾಲಮ್ಗಳ ವಿಡ್ತನ್ನು ಮಾಡ್ಕೋಬೇಕಾಗಿದೆ. ಸೀರಿಯಲ್ ನಂಬರ್ಗೆ ಸ್ಮಾಲ್ ಕಾಲಮ್ ಇದ್ರೆ ಸಾಕು. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಹಾರಿಜೆಂಟಲ್ ರೂಲರ್ ಮೇಲೆ ಇಲ್ಲಿ ನೋಡಿ ಪಾಯಿಂಟ್ ಕಾಣ್ತಾ ಇದೆ. ಇದು ಕಾಲಮ್ಗಳ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಯೂಸ್ ಆಗ್ತಕ್ಕಂಥದ್ದು ನೋಡಿ. ಮೌಸ್ ಪಾಯಿಂಟರ್ ತಂದಾಗ ಅಲ್ಲಿ ನಿಮ್ಗೆ ತೋರಿಸುತ್ತೆ ಡಬಲ್ ಏರೋ, ಮೂವ್ ಟೇಬಲ್ ಕಾಲಮ್ಸ್ ಬರ್ತದೆ. ಲೆಫ್ಟ್ ಕ್ಲಿಕ್ ಅನ್ನು ಯೂಸ್ ಮಾಡಿ ಡಿಸ್ಕ್ರೀಸ್, ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕಾಲಮ್ಗಳ ವಿಡ್ತನ್ನ ಮಾಡಿಕೊಳ್ಳಬಹುದು. ನೇಮ್ಗೆ ಕಾಲಮ್ ವಿಡ್ತ್ ಬಿಗ್ ಬೇಕಾದ್ರೆ, ಕಾಲಮ್ ವಿಡ್ತ್ ಜಾಸ್ತಿ ಮಾಡ್ಕೋಬೇಕಾದ್ರೆ ಮೂವ್ ಟೇಬಲ್ ಕಾಲಮ್ಸ್, ಕಾಲಮ್ಗಳ ವಿಡ್ತನ್ನು ಜಾಸ್ತಿ ಮಾಡ್ಕೊಡ್ರಿ. ಹೀಗೆ ನೀವು ಒಂದು ಟೇಬಲ್ ಕಾಲಮ್ಗಳ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬಹುದು. ನಿಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ಕಾಲಮ್ಗಳ ವಿಡ್ತನ್ನು ಇನ್ಕ್ರೀಸ್ ಆ್ಯಂಡ್ ಡಿಸ್ಕ್ರೀಸ್ ಮಾಡ್ಕೋಬಹುದು. ನೆಕ್ಸ್ಟ್ ರೋ ಹೈಟನ್ನು ಮಾಡ್ಕೋಬೇಕಾದ್ರೆ ಇಲ್ಲಿ ನೋಡಿ ವರ್ಟಿಕಲ್ ರೂಲರ್ ಮೇಲೆ ಇಲ್ಲಿ ಪಾಯಿಂಟ್ಸ್ ಇದೆ ನೋಡಿ. ಇಲ್ಲಿ ಬಂದಾಗ ನೀವು ರೋಗಳ ಹೈಟ್ ಇನ್ಕ್ರೀಸ್ ಆ್ಯಂಡ್ ಡಿಸ್ಕ್ರೀಸ್ ಮಾಡ್ಕೋಬಹುದು. ಅವಶ್ಯಕತೆ ಇದ್ರೆ ಅಷ್ಟೇ ಮಾಡ್ಕೊಡ್ರಿ, ಇಲ್ಲಾಂದರೆ ನಮಗೆ ಇನ್ಕ್ರೀಸ್ ಡಿಸ್ಕ್ರೀಸ್ ಮಾಡ್ಕೊಂತ ಅವಶ್ಯಕತೆ ಇಲ್ಲ. ಓಕೆ, ಹೀಗೆ ಫಸ್ಟ್ ಟೇಬಲನ್ನು ಕ್ರಿಯೇಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಟೇಬಲ್ಗೆ ಸಂಬಂಧಪಟ್ಟಂತಹ ಸಬ್ ಆಪ್ಷನ್ಸ್, ಡಿಸೈನ್ಸ್ ಮತ್ತು ಲೇಔಟ್ ನೋಡಿ. ಕರ್ಸರ್ ಇಲ್ಲಿದೆ, ಟೇಬಲ್ ಒಳಗೆ ಇದೆ. ಬೈ ಚಾನ್ಸ್ ಕರ್ಸರ್ನ ಔಟ್ಸೈಡ್ ನಾ ಇಡ್ತೀನಿ. ಕರ್ಸರ್ ಟೇಬಲಿಂದ ಔಟ್ಸೈಡ್ ಇದ್ದಾಗ ಇಲ್ಲಿ ಡಿಸೈನ್ಸ್ ಮತ್ತು ಲೇಔಟ್ 2 ಟ್ಯಾಬ್ಗಳು ಎಕ್ಸ್ಟ್ರಾ ಇದ್ದಿದ್ದು ಕಾಣ್ತಾ ಇಲ್ಲ. ಯಾಕಂದ್ರೆ ಕರ್ಸರ್ ಏನಿರಬೇಕು, ಟೇಬಲ್ದಲ್ಲಿ ಇರಬೇಕು.
ಕರ್ಸರ್ ಟೇಬಲ್ ಇದ್ದಾಗ ಮಾತ್ರ ಏನಾಗುತ್ತೆ, ಇಲ್ಲಿ ನೀವು ಟೇಬಲ್ಗೆ ಸಂಬಂಧಪಟ್ಟಂತಹ ಸಬ್ ಆಪ್ಷನ್ಸ್, ಟೇಬಲ್ ಟೂಲ್ಸ್, ಡಿಸೈನ್ಸ್ ಮತ್ತು ಲೇಔಟ್ 2 ಟ್ಯಾಬ್ಗಳನ್ನು ನೀವು ಕಾಣಬಹುದು. ಓಕೆ, ಈಗ ನಾವು ನಿಮಗೆ ಫಸ್ಟ್ ಡಿಸೈನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳ, ಡಿಸೈನ್ಸ್ ಅಂದ್ರೆ ನೀವು ಒಂದು ಟೇಬಲ್ ಅನ್ನು ಕ್ರಿಯೇಟ್ ಮಾಡಿದ್ದಕ್ಕೆ ನೀವು ಜಸ್ಟ್ ಟೇಬಲ್ ಸ್ಟೈಲ್ಸ್ ಗಳನ್ನು ಇಫೆಕ್ಟ್ ಕೊಡಬಹುದು. ನೋಡಿ, ಡಿಸೈನ್ಸ್ ಅಲ್ಲಿ ಟೇಬಲ್ ಸ್ಟೈಲ್ ಆಪ್ಷನ್ಸ್ ಇದೆ, ಟೇಬಲ್ ಸ್ಟೈಲ್ಸ್ ಇದೆ, ನೆಕ್ಸ್ಟ್ ಡ್ರಾ ಬಾರ್ಡರ್ ಇದೆ. ಓಕೆ, ಫಸ್ಟ್ ನಾವು ಇಲ್ಲಿ ಟೇಬಲ್ ಸ್ಟೈಲ್ ಕೊಡಬೇಕು. ಫಸ್ಟ್ ಟೇಬಲ್ ಸ್ಟೈಲ್ ಇಫೆಕ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ನೋಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಇಫೆಕ್ಟ್ ಆಗೋದಿಲ್ಲ. ಫಸ್ಟ್ ಏನ್ ಮಾಡಬೇಕು, ಟೇಬಲ್ ಸ್ಟೈಲ್ಸ್ ಅನ್ನು ಕೊಡಬೇಕು. ಟೇಬಲ್ ಸ್ಟೈಲ್ಸ್ ನಿಮ್ಗೆ ಯಾವ ರೀತಿ ಅವಶ್ಯಕತೆ ಇದೆ, ನಿಮಗೆ ಬೇಕಾದ ಕಲರ್ ಇಫೆಕ್ಟ್ ಅನ್ನು ಕೊಡಬಹುದು. ಇಲ್ಲಿ ನಾನೀಗ ಆರೆಂಜ್ ಇಫೆಕ್ಟ್ ಅನ್ನು ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನಿಮ್ಗೆ ಏನು ಕಾಣ್ತದೆ, ಟೇಬಲ್ ಸ್ಟೈಲ್ಸ್ ಬಂತು. ಈ ಟೇಬಲ್ ಸ್ಟೈಲ್ಸ್ ನಂತರ ಇಲ್ಲಿ ಏನ್ ಮಾಡ್ಬೇಕು, ನೀವು ಟೇಬಲ್ ಸ್ಟೈಲ್ ಆಪ್ಷನ್ಸ್ ಬರಬೇಕು. ಓಕೆ, ಟೇಬಲ್ ಸ್ಟೈಲ್ ಆಪ್ಷನ್ಸ್ ಅಲ್ಲಿ ಹೆಡರ್ ಆರೆಂಜ್ ಕಲರ್ ನಿಮ್ಗೆ ಕಾಣ್ತಾ ಇದೆಯಲ್ಲ, ನಮಗೆ ಹೆಡರ್ ಅದು ಬೇಡ ಅಂದ್ರೆ ತೆಗೆದಾಕ್ಬಿಡಿ, ಚೆಕ್ ಮಾರ್ಕ್ ಅನ್ನ. ಅವಶ್ಯಕತೆ ಇದ್ರೆ ತೆಗೆದುಕೊಡ್ರಿ. ಓಕೆ, ನೆಕ್ಸ್ಟ್ ಟೋಟಲ್ ರೋ, ಇಲ್ಲಿ ಡಬಲ್ ಲೈನ್ ಬರುತ್ತೆ. ನೋಡಿ ಡಬಲ್ ಲೈನ್ ಬಂತ, ಟೋಟಲ್ ರೋ. ನೆಕ್ಸ್ಟ್ ನಿಮ್ಗೆ ಅವ್ರದ್ದು ಅವಶ್ಯಕತೆ ಇಲ್ಲ ಅಂತ ತೆಗೆದಾಕಿ ಬಿಡಬಹುದು. ಇನ್ನು ಬ್ಯಾಂಡೆಡ್ ರೋ ಅಂದ್ರೆ ಇದು ಕಲರ್ ವೈಟ್ ಇದೆ. ಬ್ಯಾಂಡೆಡ್ ರೋ ತೆಗೆದು ಹಾಕಿಬಿಟ್ರೆ ಪ್ಲೇನ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್ ಬೇಕಾದ್ರೆ ನಿಮ್ಗೆ ಅವಶ್ಯಕತೆ ತಗೋಬಹುದು. ಓಕೆ, ನೆಕ್ಸ್ಟ್ ಫಸ್ಟ್ ಕಾಲಮ್ ಆರೆಂಜ್ ಕಲರ್ ಇದೆ, ಫಸ್ಟ್ ಕಾಲಮ್ ಆರೆಂಜ್ ಕಲರ್ ಇದೆ, ಬೇಡ ಅಂದ್ರೆ ತೆಗೆದು ಹಾಕಿಬಿಡಿ. ನಿಮಗೆ ಲಾಸ್ಟ್ ಕಾಲಮ್ ಬೇಕಂದ್ರೆ ಲಾಸ್ಟ್ ಕಾಲಮ್ ಅನ್ನು ಪಡೆದುಕೊಳ್ಬಹುದು. ಇನ್ನು ಬ್ಯಾಂಡೆಡ್ ಕಾಲಮ್ಸ್ ಅಂದ್ರೆ ಕಲರ್ ವೈಟ್ ಈ ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ಓಕೆ, ಹೀಗೆ ನೀವು ಏನ್ ಮಾಡಬಹುದು, ಟೇಬಲ್ ಇಫೆಕ್ಟ್ ಅನ್ನ ಕೊಡಬಹುದು. ಟೇಬಲ್ ಸ್ಟೈಲ್ಸ್ ಏನು, ಫಸ್ಟ್ ಟೇಬಲ್ ಸ್ಟೈಲ್ ತಗೋಬೇಕು, ಆ ಬಳಿಕ ಏನು ಮಾಡುವುದು, ಟೇಬಲ್ ಸ್ಟೈಲ್ ಆಪ್ಷನ್ಸ್ ಬರಬೇಕಾಗುತ್ತೆ. ಓಕೆ, ಫಸ್ಟ್ ಟೇಬಲ್ ಸ್ಟೈಲ್ ನೀವು ಬೇಕಾದ ಇಫೆಕ್ಟ್ ತೆಗೆದುಕೊಳ್ಬಹುದು, ಆ ನಂತರ ಟೇಬಲ್ ಸ್ಟೈಲ್ಸ್ ಇಫೆಕ್ಟ್ ಅನ್ನ ಯೂಸ್ ಮಾಡಿ. ಇಲ್ಲಿ ಲೈನ್ಗಳು ಕಾಣ್ತಾ ಇಲ್ಲ, ಲೈನ್ಗಳು ಕಾಣ್ತಾ ಇದ್ರೆ ಏನ್ ಮಾಡಬೇಕು, ಬಾರ್ಡರ್ ಇಫೆಕ್ಟ್ ಅನ್ನು ತಗೋಬೇಕಾಗತ್ತೆ. ಸೊ ಎಕ್ಸಾಂಪಲ್ ನೋಡಿ, ಈ ಒಂದು ಪಾಯಿಂಟ್ ಟೇಬಲ್ ಮೇಲೆ ಸ್ಮಾಲ್ ಚುಕ್ಕಿ ಟೈಪ್ ಇದೆ ನೋಡಿ, ಇಲ್ಲಿ ಬಂದಾಗ 4 ಏರೋ ಟೈಪ್ ಬರ್ತದೆ, ಕ್ಲಿಕ್ ಮಾಡಿ ನಿಮಗೆ ಬಾರ್ಡರ್ ಎಫೆಕ್ಟ್ ಟೇಬಲ್ ಸ್ಟೈಲ್ ತೆಗೆದುಕೊಂಡ್ರೆ ಬಾರ್ಡರ್ ಎಫೆಕ್ಟ್ ಕೊಡಬೇಕು. ಟೇಬಲ್ ಸ್ಟೈಲ್ ಅನ್ನ ತೆಗೆದುಕೊಂಡ್ರೆ ಬಾರ್ಡರ್ ಎಫೆಕ್ಟ್ ಕೊಡ್ಬೇಕಂದ್ರೆ ನೀವು ಇಲ್ಲಿ ಇರ್ತಕ್ಕಂಥ ಲೈನ್ಗಳು ಜಸ್ಟ್ ಹೈಡ್ ಇದ್ರೆ ಶೋ ಆಗ್ತದೆ. ಫಸ್ಟ್ ಟೇಬಲ್ ಸ್ಟೈಲ್ಸ್ ಯೂಸ್ ಮಾಡಿದ್ರೆ ಓಕೆ, ನಿಮ್ಗೆ ಬೇಕಾದ ಸ್ಟೈಲ್ಸ್ ಅನ್ನು ಯೂಸ್ ಮಾಡಿ. ನಾವು ಟೇಬಲ್ ಸ್ಟೈಲ್ಸ್ ಬೇಡಪ್ಪ ಅಂದ್ರೆ, ಏನ್ ಮಾಡಬೇಕು, ಟೇಬಲ್ ಸ್ಟೈಲ್ಸ್ ಬೇಡ ಅಂದ್ರೆ ಕ್ಲಿಕ್ ದಿಸ್ ಒನ್, ಪ್ಲೇನ್ ಟೇಬಲ್ ಕೊಟ್ಟರೆ ನಾರ್ಮಲ್ ಸಹಜವಾಗಿ ಬರ್ತದೆ. ಟೇಬಲ್ ಸ್ಟೈಲ್ಸ್ ನಿಮ್ಗೆ ಅವಶ್ಯಕತೆ ಇದ್ರೆ ಮಾತ್ರ ಡಿಸೈನ್ಸ್ ಮನಿ ನಿಮಗೆ ಟೇಬಲ್ ಸ್ಟೈಲ್ಸ್ ಯಾವ ರೀತಿ ಬೇಕು ಆ ರೀತಿ ತೆಗೆದುಕೊಡ್ರಿ, ಬೇಡ ಅಂದ್ರೆ ನಾರ್ಮಲ್ ಇಷ್ಟ ಇರಲಿ. ನೆಕ್ಸ್ಟ್ ಒನ್ ಶೇಡಿಂಗ್ ಕಲರ್ ಅಂದ್ರೆ ನಾನೀಗ ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಏರಿಯಾ ಅನ್ನ ಏನು ಕಲರ್ ಇಫೆಕ್ಟ್ ಕೊಡ್ಬೇಕು. ಸೆಲೆಕ್ಟ್ ಒಂದು ಫಸ್ಟ್ ರೋ ನಾ ಸೆಲೆಕ್ಟ್ ಮಾಡಿದ್ದೀನಿ. ಶೇಡಿಂಗ್ ಕಲರ್ ನಿಮ್ಗೆ ಅವಶ್ಯಕತೆ ಯಾವ್ದು ಬೇಕು ನೋಡಿ, ಶೇಡಿಂಗ್ ಕಲರ್. ಓಕೆ, ನಿಮ್ಗೆ ಬೇಕಾದ ಕಲರ್ ಇಫೆಕ್ಟ್ ಅನ್ನ ಪಡೆದುಕೊಳ್ಳಬಹುದು. ಓಕೆ, ನೆಕ್ಸ್ಟ್ ಬಾರ್ಡರ್ ನೋಡೋಣ. ಬಾರ್ಡರ್ ಇಫೆಕ್ಟ್ ಕೊಡೋಕ್ಕಿಂತ ಪೂರ್ವದಲ್ಲಿ ಫಸ್ಟ್ ಲೈನ್ ಹೇಗಿರಬೇಕು, ಲೈನ್ ವಿಡ್ತ್ ಎಷ್ಟಿರಬೇಕು, ಲೈನ್ ಸ್ಟೈಲ್ಸ್ ತೆಗೆದುಕೊಡ್ರಿ. ಲೈನ್ ಸ್ಟೈಲ್ಸ್ ನಿಮ್ಗೆ ಯಾವ ರೀತಿ ಅವಶ್ಯಕತೆ ಇದೆ. ನೆಕ್ಸ್ಟ್ ಲೈನ್ ವಿಡ್ತ್ ಎಷ್ಟಿರಬೇಕು, ಲೈನ್ ವಿಡ್ತ್ PT ಒಳಗಿರ್ತದೆ. ಓಕೆ, ನಿಮಗೆ ಲೈನ್ ವಿಡ್ತ್ ಎಷ್ಟಿರಬೇಕು ನೋಡಿ. ಲೈನ್ ಕಲರ್ ಹೇಗಿರಬೇಕು, ಲೈನ್ ಕಲರ್ಸ್ ಅನ್ನ ಪಡೆದುಕೊಡ್ರಿ. ಇದು ಪೆನ್ಸಿಲ್ ಮಾರ್ಕ್ ಬರ್ತದೆ, ಪೆನ್ಸಿಲ್ ಮಾರ್ಕ್ ದಿಸ್ ಡ್ರಾ ಟೇಬಲ್ ಅಂತೇಳಿ. ಇದು ಪೆನ್ಸಿಲ್ ಮಾರ್ಕ್ ಹೊರಗೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಡ್ರಾ ಟೇಬಲ್ ಆಪ್ಷನ್ಸ್ ರಿಮೂವ್ ಆಗುತ್ತೆ. ಈಗ ಫಸ್ಟ್ ಏನ್ ಮಾಡಿದ್ರಿ, ನೀವು ಲೈನ್ ಸ್ಟೈಲ್ ಅನ್ನು ತೆಗೆದುಕೊಂಡ್ರಿ, ಲೈನ್ ವಿಡ್ತ್ ಅನ್ನು ಯೂಸ್ ಮಾಡಿದ್ರಿ. ನೆಕ್ಸ್ಟ್ ಪೆನ್ಸಿಲ್ ಅಥವಾ ಪೆನ್ ಕಲರ್ಸ್ ಅನ್ನು ಯೂಸ್ ಮಾಡಿದ್ರಿ. ಪೆನ್ ಕಲರ್ಸ್ ಯೂಸ್ ಮಾಡಿಕೊಂಡು ಈಗ ಏನ್ ಮಾಡಬೇಕು, ಬಾರ್ಡರ್ ಇಫೆಕ್ಟ್ ಫಸ್ಟ್ ಸೆಲೆಕ್ಟ್ ಏರಿಯಾ ಮಾಡ್ಕೋಬೇಕು. ಸೆಲೆಕ್ಟ್ ಏರಿಯಾ ಅಂದ್ರೆ ನೀವು ಜಸ್ಟ್ ಯಾವ ಒಂದು ಪ್ಲೇಸ್ಮೆಂಟ್ಗೆ ಬಾರ್ಡರ್ ಇಫೆಕ್ಟ್ ಆಗಬೇಕಾಗಿದೆ ಅದಕ್ಕೆ ಏನ್ ಮಾಡಬೇಕು, ಪೂರ್ತಿ ಟೇಬಲ್ ಇಫೆಕ್ಟ್ ಆಗಬೇಕಾದ್ರೆ ಈ ಒಂದು ಚುಕ್ಕಿಯನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಆಲ್ ಕಾಲಮ್ಸ್ ಅಂಡ್ ರೋ ಅಂದ್ರೆ ಕಂಪ್ಲೀಟ್ ಟೇಬಲ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು, ಇಲ್ಲಿ ಬಾರ್ಡರ್ ಬರಬೇಕು. ಬಾರ್ಡರ್ ನೋಡಿ, ಬಾರ್ಡರ್ ಇಫೆಕ್ಟ್ ಕ್ಲಿಕ್ ಮಾಡ್ಕೊಂಡ್ಬಿಡಕ್ಕೆ ಇಲ್ಲಿ ಆಟೋಮೆಟಿಕ್ಲಿ ಕಲರ್ಸ್ ಕಾಣ್ತಾ ಇದೆ ನೋಡ್ರಿ. ಇನ್ನೊಂದು ಸ್ವಲ್ಪ ನಿಮ್ಮ ಬಾರ್ಡರ್ ಲೈನ್ ಬಿಡೋದು ಜಾಸ್ತಿ ಬೇಕಂದ್ರೆ ಲೈನ್ ಹೇಗಿರಬೇಕು, ಓಕೆ, ಕಲರ್ ಯಾವ್ದು ಬೇಕು, ಕಲರ್ ಇಫೆಕ್ಟ್ ಯಾವ್ದು ಬೇಕು, ಕಲರ್ ಆರೆಂಜ್ ತಗೊಂಡು ಓಕೆ, ಲೈನ್ ವಿಡ್ತ್ ಚೇಂಜ್ ಮಾಡಿದ್ದೀನಿ ನೋಡಿ. ಕ್ಲಿಕ್ ದಿಸ್ ಒನ್, ಸೆಲೆಕ್ಟ್ ಅವರ್ ಬಾರ್ಡರ್ ಇಫೆಕ್ಟ್ ನೋಡಿ. ಈ ಸರಿ ಲೈನ್ ವಿಡ್ತ್ ಬಂದು, ಆ್ಯಕ್ಚುಲಿ ಲೈನ್ ವಿಡ್ತ್ ಜಾಸ್ತಿ ಹಾಕೋಬಿಡಿ, 1 PT ಇದ್ರೆ ಸಾಕು. ಓಕೆ,
1 PT ಇದ್ರೆ ಸಾಕು. ಹೀಗೆ ಬಾರ್ಡರ್ ಆ್ಯಂಡ್ ಶೇಡಿಂಗ್, ಹೀಗೆ ಲೈನ್ ಸ್ಟೈಲ್ಸ್, ಲೈನ್ ವಿಡ್ತ್, ಲೈನ್ ಕರ್ವ್ಸ್. ಇನ್ನು ಡ್ರಾ ಟೇಬಲ್. ಡ್ರಾ ಟೇಬಲ್ ಅಂದ್ರೆ ಒಂದು ಎಕ್ಸ್ಟ್ರಾ ಸಿಂಪಲ್ ಆಗಿ ಒಂದು ಲೈನ್ ಬೇಕಾದರೆ ನೋಡಿ, ಒಂದು ಫಾರ್ ದಿ ಸಿಗ್ನೇಚರ್ ಇಲ್ಲೊಂದು ಏನಿದೆ ಕಾಲಮ್ ಇದೆ, ಇಲ್ಲಿ ಎಕ್ಸ್ಟ್ರಾ ಒಂದು ಲೈನ್ ಬೇಕಾದ್ರೆ, ಸಿಂಪಲ್ ಆಗಿ ಒಂದು ಲೈನ್ ಬೇಕಾದರೆ ಹೀಗೆ ಪಡೆದುಕೊಳ್ಳಬಹುದು. ಸಿಂಪಲ್ ಆಗಿ ಒಂದು ಲೈನ್ ಬೇಕಾದರೆ ಜಸ್ಟ್ ನಿಮ್ಗೆ ಎಲ್ಲಿ ಬೇಕು ಲೈನ್ಸ್ ಅಲ್ಲಿ ಜಸ್ಟ್ ಹಿಂಗೆ ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಲೈನ್ಸ್ ಕ್ರಿಯೇಟ್ ಆಗುತ್ತೆ. ಅಥವಾ ಹಿಂಗೆ ಕ್ರಾಸಲ್ಲಿ ಬೇಕಾದರೂ ಕೂಡ ಕ್ರಾಸಲ್ಲಿ ಕೂಡ ಪಡೆದುಕೊಳ್ಳಬಹುದು. ಓಕೆ, ನೆಕ್ಸ್ಟ್ ಒನ್ ಇನ್ನು ಎರೇಸರ್. ಎರೇಸರ್ ಅಂದರೆ ಬೇಡವಾಗಿರ್ತಕ್ಕಂಥ ಲೈನ್ಗಳು ಇರ್ತಾವೆ ಕೆಲವೊಂದಷ್ಟು. ನೋಡಿ, ಒಂದು ಕಾಲಮ್ಸ್ ಎಲ್ಲ ಇರ್ಬೋದು, ಜಸ್ಟ್ ಇಲ್ಲಿ ಸಿಂಪಲ್ ಆಗಿ ಯಾವ ಲೈನ್ ಮೇಲೆ ಕ್ಲಿಕ್ ಮಾಡ್ತೀವಿ ಆ ಲೈನ್ ಏನಾಗುತ್ತಾ ಎರೇಸ್ ಆಗ್ತಾ ಇದೆ ನೋಡಿ. ಹೀಗೆ ನಾವು ಲೈನ್ಗಳನ್ನು ಎರೇಸ್ ಮಾಡಿಕೊಳ್ಳಿಕ್ಕೆ ಎರೇಸರ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್, ಇನ್ನು ಈ ಡಿಸೈನಲ್ಲಿ ಇರುವಂತಹ ಕಂಪ್ಲೀಟ್ ಆಪ್ಷನ್ಸ್ಗಳು ಮುಗೀತು ನೋಡಿ. ಫಸ್ಟ್ ಟೇಬಲ್ ಸ್ಟೈಲ್ ತೆಗೆದುಕೊಂಡೆ, ಆವಾಗ ಟೇಬಲ್ ಸ್ಟೈಲ್ ಆಪ್ಷನ್ಸ್ ಯೂಸ್ ಮಾಡಿದೆ. ನೆಕ್ಸ್ಟ್ ಶೇಡಿಂಗ್, ಬಾರ್ಡರ್, ಡ್ರಾ ಬಾರ್ಡರ್ಸ್ ಅನ್ನು ಯೂಸ್ ಮಾಡಿದ್ವಿ. ಇಷ್ಟು ಡಿಸೈನರ್ ಇರತಕ್ಕಂಥ ಆಪ್ಷನ್ಸ್ಗಳು. ನೆಕ್ಸ್ಟ್ ಈ ಟೇಬಲ್ಗೆ ಸಂಬಂಧಪಟ್ಟಂತಹ ಸೆಕೆಂಡ್ ಟ್ಯಾಬ್ ಆಗಿರುವಂಥದ್ದು ಲೇಔಟ್. ಏನ್ರಿ ಲೇಔಟ್? ಲೇಔಟ್ ಟೇಬಲ್ ಟೂಲ್ಸ್ ಅಲ್ಲಿರುವಂತಹ ಲೇಔಟ್ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ. ಫಸ್ಟ್ ಲೇಔಟ್ ಅನ್ನ ಈಗ ನೋಡೋಣ. ಲೇಔಟ್ ಅಲ್ಲಿ ಟೇಬಲ್ ಅಂತ ಇದೆ, ರೋ ಆ್ಯಂಡ್ ಕಾಲಮ್ಸ್ ಇದೆ, ಮರ್ಜ್, ಸೆಲ್ ಸೈಜ್, ಅಲೈನ್ಮೆಂಟ್, ಡಾಟಾ, ಹೀಗೆ ಆಪ್ಷನ್ಸ್ಗಳನ್ನು ಒಳಗೊಂಡಿದೆ. ಟೇಬಲ್ ಟೂಲ್ಸ್ ಅಲ್ಲಿ ಸೆಕೆಂಡ್ ಟ್ಯಾಬ್ಸ್, ಫಸ್ಟ್ ಡಿಸೈನ್ಸ್, ಸೆಕೆಂಡ್ ಲೇಔಟ್. ಈಗ ನಾನು ಲೇಔಟ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಲೇಔಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಗಮನಿಸಿ, ಟೇಬಲ್ ಬಗ್ಗೆ ನೋಡೋಣ. ಟೇಬಲ್ ಅಲ್ಲಿ ಸೆಲೆಕ್ಟ್ ಅಂತಿದೆ, ವ್ಯೂ ಗೈಡ್ಲೈನ್ಸ್ ಇದೆ, ಪ್ರಾಪರ್ಟಿ ಇದೆ. ಓಕೆ, ಮತ್ತು ಫಸ್ಟ್ ಈಗ ನೋಡೋಣ ಸೆಲೆಕ್ಟ್ ಬಗ್ಗೆ ನೋಡೋಣ. ಕರ್ಸರ್, ನಮ್ಮ ಕರ್ಸರ್ ಇಲ್ಲಿದೆ ನೋಡಿ, ಕರ್ಸರ್ ಇರ್ತಕ್ಕಂಥ ಸ್ಥಳ ಇಲ್ಲಿ ಹಿಡಿದೀನಿ. ಸೆಲೆಕ್ಟ್ ಸೆಲ್ ಅಂದ್ರೆ ಒಂದು ಬಾಕ್ಸ್, ಕರ್ಸರ್ ಇಟ್ಟ ಸ್ಥಳದಲ್ಲಿ ಒಂದು ಬಾಕ್ಸ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಸೆಲೆಕ್ಟ್ ಕಾಲಮ್ ಅಂತ ಕರ್ಸರ್ ಇಟ್ಟ ಸ್ಥಳದಲ್ಲಿ ಒಂದು ಏನಾಗುತ್ತೆ ಕಾಲಮ್ ಸೆಲೆಕ್ಟ್ ಆಗುತ್ತೆ. ನೀವು ಯಾವ ಕಾಲಮ್ ಅಲ್ಲಿ ಕರ್ಸರ್ ಇಟ್ಟಿರ್ತೀರಿ ಆ ಕಾಲಮ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಟೇಬಲ್ ರೋ ಅಂದ್ರೆ ಅಡ್ಡ ಸಾಲು ಸೆಲೆಕ್ಟ್ ಆಗುತ್ತೆ. ಕರ್ಸರ್ ನೀವು ಯಾವ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಇಟ್ಟಿದ್ರಿ ಅಲ್ಲಿ ಇಫೆಕ್ಟ್ ಆಗುತ್ತೆ. ರೋ ಅಂದ್ರೆ ಅಡ್ಡ ಸಾಲು, ಕಾಲಮ್ ಅಂದ್ರೆ ಕಂಬ ಸಾಲು, ಶೆಲ್ ಒಂದು ಬಾಕ್ಸ್ ಸೆಲೆಕ್ಟ್ ಆಗುತ್ತೆ. ಇನ್ನು ಸೆಲೆಕ್ಟ್ ಟೇಬಲ್ ಅನ್ನು ಪೂರ್ತಿ ಟೇಬಲ್ ಸೆಲೆಕ್ಟ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಒಂದು ಟೇಬಲ್ ಕ್ರಿಯೇಟ್ ಮಾಡಿದೀನಿ, ಇಲ್ಲಿ ಲೈನ್ಗಳೇ ಕಾಣ್ತಾ ಇಲ್ಲ. ಲೈನ್ಗಳು ಕಾಣ್ತಾ ಇದ್ರೆ ದಿಸ್ ಒನ್ ಗ್ರೈಡ್ ಲೈನ್ಸ್ ಅಂತ ಕರೀತಾರೆ. ಗ್ರೈಡ್ ಲೈನ್ಸ್ ಲೇಔಟ್ ಅಲ್ಲಿ ವ್ಯೂ ಗ್ರೈಡ್ ಲೈನ್ಸ್ ಅನ್ನು ಕೊಡಿ. ವ್ಯೂ ಗ್ರೈಡ್ ಲೈನ್ಸ್ ಕೊಟ್ರೆ ಇಲ್ಲಿ ನೋಡಿ ಲೈನ್ಸ್ ಕಾಣ್ತಾ ಇದೆ. ಸರಿಯಾಗಿ ಸ್ವಲ್ಪ ಜೂಮ್ ಅನ್ನ ಮಾಡಿ ನೋಡಿ ಕೊಡ್ರಿ, ಲೈನ್ಸ್ ಕಾಣ್ತಾ ಇದಿಲ್ಲ. ದಿಸ್ ಒನ್ ನಾವು ಬಾರ್ಡರ್ ಎಫೆಕ್ಟ್ ಕೊಡದೇ ಇದ್ರೂ ಕೂಡ ಏನಾಗುತ್ತೆ ಗ್ರೈಡ್ ಲೈನ್ಸ್ ಇರ್ತದೆ. ಓಕೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಜಸ್ಟ್ ಗ್ರೈಡ್ ಲೈನ್ಸ್ ಇದು ವರ್ಕ್ ಮಾಡೋ ಲೈನ್ ಕ್ರಿಯೇಟ್ ಆಗುತ್ತದೆ, ಜಸ್ಟ್ ಶೋ ಇರ್ತದೆ, ಬಟ್ ಪ್ರಿಂಟ್ ಕೊಟ್ಟಾಗ ಕಾಣೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಕಂಪಲ್ಸರಿ ಒಂದು ಟೇಬಲ್ ಅನ್ನು ಕ್ರಿಯೇಟ್ ಮಾಡಿದಾಗ ಓಕೆ ಬಾರ್ಡರ್ ಎಫೆಕ್ಟ್ ನಿಮಗೆ ಅವಶ್ಯಕತೆ ನಾನು ಜಸ್ಟ್ ಯೂಸ್ ಮಾಡಂತ ಹೇಳ್ತೀನಿ. ಬಾರ್ಡರ್ ಎಫೆಕ್ಟ್ ಕೊಡುವಾಗ ನಿಮ್ಗೆ ಲೈನ್ ಬಿಡ್ತದೆ ಎಷ್ಟಿರಬೇಕು, ಲೈನ್ ಹೆಂಗಿರಬೇಕು, ಬಾರ್ಡರ್ ಎಫೆಕ್ಟ್ ಕೊಡಬೇಕು. ಓಕೆ, ಈಗ ನೆಕ್ಸ್ಟ್ ನಾವು ಲೇಔಟ್ ಅಲ್ಲಿ ಇದ್ವಿ. ಗ್ರಿಡ್ ಲೈನ್ಸ್ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಲೈನ್ಗಳು ಹೈಡ್ ಆಗ್ತಾವೆ. ವ್ಯೂ ಗ್ರಿಡ್ ಲೈನ್ಸ್ ಕ್ಲಿಕ್ ಮಾಡಿದ್ರೆ ಲೈನ್ ಶೋ ಆಗ್ತಾವೆ ಅಷ್ಟೇ. ಇನ್ನು ಪ್ರಾಪರ್ಟಿ ಅಂದ್ರೆ ನೋಡಿ, ನಾವು ಈಗ ಅಲ್ಲೇ ಒಂದು ಆಫೀಸಲ್ಲಿ ವರ್ಕ್ ಮಾಡಕ್ಕೆ ಹೋಗಿರ್ತೀವಿ ಅಥವಾ ಏನಾರ ಒಂದು ಇಂಟರ್ವ್ಯೂ ಹೋಗಿರ್ತೀವಿ. ಒಬ್ರು ಕೇಳ್ತಾರ, ನೋಡಿ ಈ ಒಂದು ಟೇಬಲ್ ನಾನು ಕ್ರಿಯೇಟ್ ಮಾಡಿದ್ದೀನಿ, ಈ ಟೇಬಲ್ದಲ್ಲಿ ಎಷ್ಟು ಕಾಲಮ್ಗಳಾಗಿದೆ, ಎಷ್ಟು ರೋ ಇದೆ, ನಮಗೆ ಕೌಂಟ್ ಮಾಡಿ ಹೇಳಂದ್ರೆ ಸಿಂಪಲ್ ನೋಡಿ. ಆ ಟೇಬಲನ್ನು ನೀವು ಜಸ್ಟ್ ಈ ಒಂದು ಪಾಯಿಂಟ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಡ್ರಿ. ಆಲ್ ಕಾಲಮ್ಸ್ ಆ್ಯಂಡ್ ರೋ ಸೆಲೆಕ್ಟ್ ಆಗುತ್ತೆ. ಏನು ಮಾಡಬೇಕು, ಪ್ರಾಪರ್ಟಿ ಅಂತ ಕೊಡಬೇಕು. ಪ್ರಾಪರ್ಟಿಯಲ್ಲಿ ಟೇಬಲ್ ಪ್ರಾಪರ್ಟಿ ಬರ್ತದೆ. ಇಲ್ಲಿ ರೋ ಅಂತ ಕ್ಲಿಕ್ ಮಾಡಿರಿ. ರೋ ಅಂತ ಕೊಟ್ಟರೆ ರೋ 1 of 10 ಅಂದರೆ
ಫಸ್ಟ್ ರೋ ಇಂದ 10th ರೋ ವರೆಗೆ ನೀವು ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಇದರಲ್ಲಿ 10 ರೋಸ್ ಅಂತ ತಿಳ್ಕೊಳ್ರಿ. ಓಕೆ, ನೆಕ್ಸ್ಟ್ ಕಾಲಮ್ಗಳು ಫಸ್ಟ್ ಕಾಲಮ್ ಇಂದ 6th ಕಾಲಮ್ ವರೆಗೆ ನೀವು ಸೆಲೆಕ್ಟ್ ಮಾಡಿದಿರಿ ಅಂದ್ರೆ ಈ ಟೇಬಲ್ ನಲ್ಲಿ ನಾವು ಆಲ್ ಕಾಲಮ್ ಸೆಲೆಕ್ಟ್ ಮಾಡಿದೀವಿ, ಅದಕ್ಕೆ 6 ಕಾಲಮ್ಗಳನ್ನು ನಾವು ಕ್ರಿಯೇಟ್ ಮಾಡಿದ್ವಿ ಅಂತ ತಿಳ್ಕೊಬೇಕಷ್ಟೆ. ಓಕೆ, ಹೀಗೆ ಅಥವಾ ಯಾರಾದ್ರೂ ಸೆಲೆಕ್ಟ್ ಮಾಡಿ ತೋರಿಸ್ತಾರೆ, ಹಿಂಗೆ ಸೆಲೆಕ್ಟ್ ಮಾಡ್ತಾರೆ, ಏನು ಸೆಲೆಕ್ಟ್ ಹೀಗೆ ಮಾಡ್ಕೊಳ್ತಾರೆ, ಸೆಲೆಕ್ಟ್ ಮಾಡ್ಕೊಂಡು ಕೇಳ್ತಾರೆ ನಾನು ಎಷ್ಟು ಕಾಲಮ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ, ಎಷ್ಟು ರೋ ಸೆಲೆಕ್ಟ್ ಮಾಡಿದೆ ಅಂದ್ರೆ ಸಿಂಪಲ್ ಸೆಲೆಕ್ಟ್ ಮಾಡಿರ್ತಕ್ಕಂಥ ಏರಿಯಾ ಪ್ರಾಪರ್ಟೀಸ್ ರೋ 3 ಲೈನ್ ಟು 9th ರೋ ವರೆಗೆ 3rd ರೋ ಟು 9th ರೋ ವರೆಗೆ ಸೆಲೆಕ್ಟ್ ಮಾಡಿದ್ರಿ. ಓಕೆ, ಕಾಲಮ್ ಫಸ್ಟ್ ಕಾಲಮ್ ಟು 6th ಕಾಲಮ್ ವರೆಗೆ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಬಹುದು. ಹೀಗೆ ಪ್ರಾಪರ್ಟಿಯನ್ನು ಯೂಸ್ ಮಾಡಬಹುದು. ನೆಕ್ಸ್ಟ್ ಕಾಲಮ್ಸ್ ಅಂತದ. ನೆಕ್ಸ್ಟ್ ನೋಡೋಣ ಡಿಲೀಟ್ ಬಗ್ಗೆ ನೋಡೋಣ. ಹೀಗೆ ಟೇಬಲ್ ನೆಕ್ಸ್ಟ್ ಡಿಲೀಟ್ ಬಗ್ಗೆ ನೋಡೋಣ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳ, ಇಲ್ಲಿ ನಿಮಗೆ ಎಕ್ಸ್ಟ್ರಾ ಕಾಲಮ್ಗಳು ಬೈ ಚಾನ್ಸ್ ಯಾವ್ದಾದ್ರು ಇದ್ರೆ ಅವುಗಳನ್ನು ಡಿಲೀಟ್ ಮಾಡಬಹುದು. ಡಿಲೀಟ್ ಮಾಡಲಿಕ್ಕೆ ಏನು ಮಾಡಬೇಕು, ಟೇಬಲ್ ಟೂಲ್ಸ್ ಲೇಔಟ್ ಅಂತ ಬರಬೇಕು. ಲೇಔಟಲ್ಲಿ ನಿಮ್ಗೆ ಯಾವ ಒಂದು ಕಾಲಮ್ ಅಥವಾ ಯಾವುದೇ ರೋ ಆಗಿರ್ಬೋದು ಡಿಲೀಟ್ ಮಾಡಲಿಕ್ಕೆ ಆ ಒಂದು ನೋಡಿ, ಈಗ ನಾನು ಅಕೌಂಟ್ ನಂಬರ್ ಅಂತ ಇದೆ, ಸೆಕೆಂಡ್ ಕಾಲಮ್ ನಮಗೆ ಬೇಡ, ಇದು ಕಾಲಮ್ಸ್ ನಮಗೆ ಬೇಡ, ನಾನು ಕರ್ಸ ಇಟ್ಟಿದೆ. ಯಾವ ಕಾಲಮ್ ಬೇಡಲ್ಲ ಅದರಲ್ಲಿ ಕರ್ಸ ಇಟ್ಟು ನಾನು ಈಗ ಜಸ್ಟ್ ಅಕೌಂಟ್ ನಂಬರ್ ಅಂತಕ್ಕಂಥ ಒಂದು ಸೆಕೆಂಡ್ ಕಾಲಮ್ದಲ್ಲಿ ಕರ್ಸ ಇಟ್ಟಿದ್ದೀನಿ. ಡಿಲೀಟ್ ಕಾಲಮ್ ಅಂತ ಕೊಟ್ಟರೆ ಕಾಲಮ್ ಡಿಲೀಟ್ ಆಯಿತು. ನೋಡಿ ಇಲ್ಲಿ ಅಕೌಂಟ್ ನಂಬರ್ ಅಂತಕ್ಕಂಥ ಸೆಕೆಂಡ್ ಕಾಲಮ್ಸ್ ರಿಮೂವ್ ಆಯಿತು. ನೆಕ್ಸ್ಟ್ ಒನ್, ಇಲ್ಲಿ ಮೇಲೆ ಒಂದು ಟೇಬಲ್ ಇದೆ. ಓಕೆ, ಇಲ್ಲಿ ನಾನು ಸೆಲೆಕ್ಟ್ ಒಂದು 4 ರೋ ಸೆಲೆಕ್ಟ್ ಮಾಡಿದ್ದೀನಿ. ಡಿಲೀಟ್ ರೋ ಅಂತ ಕೊಟ್ಟರೆ ಏನಾಗುತ್ತೆ, ಡಿಲೀಟ್ ರೋ. ನೋಡಿ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ 4 ರೋಗಳು ಇಲ್ಲಿ ಡಿಲೀಟ್ ಆಯಿತು. ಇದು ಮೇಲ್ಗಡೆ ಇರ್ತಕ್ಕಂಥ ಒಂದು ಎಕ್ಸ್ಟ್ರಾ ಒಂದು ಟೇಬಲ್ ಇದೆ, ನಮಗೆ ಇದು ಅವಶ್ಯಕತೆ ಇಲ್ಲ ಅಂದ್ರೆ ಮಾಡಿದೆ ನಾನು ಡಿಲೀಟ್ ಟೇಬಲ್ ಅಂತ ಕೊಟ್ಟರೆ ಟೇಬಲ್ ಡಿಲೀಟ್. ಹೀಗೆ ನಮಗೆ ಏನಪ್ಪ ಅಂದರೆ ಡಿಲೀಟ್ ಅಂದರೆ ಶೆಲ್ ಅಂದರೆ ಒಂದು ಬಾಕ್ಸ್ ಡಿಲೀಟ್ ಆಗುತ್ತೆ. ಕರ್ಸರ್ ಇಟ್ಟಂಥ ಸ್ಥಳ ಒಂದು ಬಾಕ್ಸ್ ಡಿಲೀಟ್ ಆಗುತ್ತೆ. ಡಿಲೀಟ್ ಕಾಲಮ್ ಅಂದರೆ ನೀವು ಕರ್ಸರ್ ಇಟ್ಟಂಥ ಒಂದು ಕಾಲಮ್ ಪೂರ್ತಿ ಕಾಲಮ್ ಡಿಲೀಟ್ ಆಗುತ್ತೆ. ಡಿಲೀಟ್ ರೋ ಅಂದರೆ ಅಡ್ಡ ಸಾಲು ಕರ್ಸರ್ ಇಟ್ಟಂಥ ಅಥವಾ ಸೆಲೆಕ್ಟ್ ಮಾಡಿರ್ತಕ್ಕಂತಹ ರೋ ಡಿಲೀಟ್ ಆಗುತ್ತೆ. ಡಿಲೀಟ್ ಟೇಬಲ್ ಅಂದರೆ ನೀವು ಸೆಲೆಕ್ಟ್ ಮಾಡಿದಂಥ ಟೇಬಲ್ ಅಥವಾ ಕರ್ಸರ್ ಟೇಬಲ್ ಏನಾಗುತ್ತೆ ಆ ಟೇಬಲ್ ಕಂಪ್ಲೀಟ್ ಡಿಲೀಟ್ ಆಗುತ್ತೆ. ಹೀಗೆ ನೀವು ಡಿಲೀಟ್ ಟೇಬಲ್ ಡಿಲೀಟನ್ನು ಯೂಸ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಈ ರೋ ಆ್ಯಂಡ್ ಕಾಲಮ್ಸ್ ಅಲ್ಲಿ ಎಕ್ಸ್ಟ್ರಾ ರೋಗಳು ಬೇಕಾದ್ರೆ ಏನು ಮಾಡಬೇಕು, ಕೆಲವು ಸಂದರ್ಭದಲ್ಲಿ ಅವಶ್ಯಕತೆ ಎಕ್ಸ್ಟ್ರಾ ರೋಗಳನ್ನು ಕ್ರಿಯೇಟ್ ಮಾಡೋದು ಬರ್ತದೆ, ಎಕ್ಸ್ಟ್ರಾ ಕಾಲಮ್ಗಳನ್ನು ಕ್ರಿಯೇಟ್ ಮಾಡೋದು ಬರ್ತದೆ. ಓಕೆ, ಈಗ ನೋಡಿ ನಾನು ಆಗ ಏನು ಮಾಡಿದೆ ಅಂದ್ರೆ ಇಲ್ಲಿ ಸೀರಿಯಲ್ ನಂಬರ್ ಮತ್ತು ಡೇಟ್ ನಡುವೆ ಒಂದು ಅಕೌಂಟ್ ನಂಬರ್ ಅಂತ ಇತ್ತು. ಆ ಅಕೌಂಟ್ ನಂಬರ್ ಅನ್ನು ಏನು ಮಾಡಿದೆ, ನಾನು ಡಿಲೀಟ್ ಮಾಡಿದೆ, ಆ ಕಾಲಮ್ ಡಿಲೀಟ್ ಮಾಡಿದೆ. ಓಕೆ, ಅಂತ ತೆಗೆದುಕೊಳ್ಳೋಣ. ಫಸ್ಟ್ ಇಲ್ಲಿ ಏನಿದೆ ಇನ್ಸರ್ಟ್ ಅಬೋ ಅಂತಿದೆ. ಇನ್ಸರ್ಟ್ ಅಬೋ ಮೇಲೆ ರೋ ಅನ್ನು ಪಡೆದುಕೊಳ್ಬಹುದು. ಕರ್ಸರ್ ನೀವು ಎಲ್ಲಿಟ್ಟಿದ್ರಿ ಅದ್ರ ಮೇಲ್ಗಡೆ ರೋ ಅನ್ನು ಪಡೆದುಕೊಳ್ಬಹುದು. ಇನ್ಸರ್ಟ್ ಅಬೋ ರೋ ಟಾಪ್ ಅಲ್ಲಿ ಕ್ರಿಯೇಟ್ ಆಯ್ತು. ಕರ್ಸರ್ ನೀವು ಎಲ್ಲಿ ಇಟ್ಟಿದ್ರಿ ಅದ್ರ ಮೇಲ್ಗಡೆ ರೋ ಕ್ರಿಯೇಟ್ ಆಯ್ತು. ಓಕೆ, ನಾನಿಲ್ಲಿ 3 ಅಂತ ಕೊಡ್ತೀನಿ. ಏನು 3 ಅಂತ ಕೊಟ್ಟ. ಓಕೆ, 3 ಮೇಲ್ಗಡೆ ಏನಾಗಬೇಕು, 2 ಮತ್ತು 1 ಬರಬೇಕಲ್ಲ. ನೋಡಿ ಇನ್ಸರ್ಟ್ ಅಬೋ ಅಂತ ಕೊಟ್ಟರೆ ಕರ್ಸರ್ ಇಟ್ಟಂತ ಸ್ಥಳ 3 3rd ರೋದಲ್ಲಿದ್ದೀನಿ. ಇನ್ಸರ್ಟ್ ಅಬೋ ಮೇಲ್ ಬಂತ, ನಾನು ಇಲ್ಲಿ 2 ಅಂತ ಟೈಪ್ ಮಾಡ್ತೀನಿ. ಜಸ್ಟ್ 2 ಮೇಲೆ ಏನು ಬೇಕು, ಇನ್ನೊಂದು 1 ಬೇಕಾಗಿದೆ. ಇನ್ಸರ್ಟ್ ಅಬೋ ಅಂತ ಕೊಟ್ಟರೆ ಟಾಪ್ ಅಲ್ಲಿ ಇನ್ನೊಂದು ರೋ ಅನ್ನು ನಾವು ಪಡೆದುಕೊಂಡಿವಿ. ಬೈ ಚಾನ್ಸ್ ನೋಡಿ ನಾನು ಇಲ್ಲಿ ಹಾಗೆ ಜಸ್ಟ್ ಒಂದು ಮ್ಯಾಟ್ರ್ 6 ಅಂತ ಕೊಡ್ತೀನಿ. ಇಲ್ಲಿ 3 ಆಗಬೇಕು, 4 ಮತ್ತು 5 ಬರಬೇಕು. ಅದಕ್ಕೆ ನನಗೆ ಏನು ಮಾಡಿದೆ, 2 ರೋಗಳನ್ನು ಕ್ರಿಯೇಟ್ ಮಾಡಬೇಕು ಇಲ್ಲಿ. ಓಕೆ, ನಾನು ಸೆಲೆಕ್ಟ್ ಮಾಡಿದ್ದೀನಿ, ನಾನು 2 ರೋ ಸೆಲೆಕ್ಟ್ ಮಾಡಿದ್ದೀನಿ. ಇನ್ಸರ್ಟ್ ಬಿಲೋ ಅಂದರೆ ನಾನು ಎಷ್ಟು ರೋ ಸೆಲೆಕ್ಟ್ ಮಾಡಿದ್ದೀನಿ, 2. ಕೆಳಗಡೆ 2 ರೋ ಕ್ರಿಯೇಟ್ ಆಯ್ತು. ನೋಡಿ ಈಗ 4 ಆ್ಯಂಡ್ 5. ಹೀಗೆ ಎಕ್ಸ್ಟ್ರಾ ರೋ ಆ್ಯಂಡ್ ಕಾಲಮ್ಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಯೂಸ್ ಆಗ್ತದೆ. ಫಸ್ಟ್ ನಾನೀಗ ಇನ್ಸರ್ಟ್ ಅಬೋ ಅಂದರೆ ಕರ್ಸರ್ ಇಟ್ಟಂಥ ಸ್ಥಳದಲ್ಲಿ ಟಾಪ್ ಅಲ್ಲಿ ರೋ ಕ್ರಿಯೇಟ್ ಆಗುತ್ತೆ. ಇನ್ಸರ್ಟ್ ಬಿಲೋ ಅಂದರೆ ಜಸ್ಟ್ ಕರ್ಸರ್ ನೀವು ಇಟ್ಟಂಥ ಸ್ಥಳದಲ್ಲಿ ಕೆಳಗಡೆ ರೋ ಕ್ರಿಯೇಟ್ ಆಗುತ್ತೆ. ಓಕೆ, ಇನ್ನು ಲೆಫ್ಟ್ ಮತ್ತು ರೈಟ್ ನೋಡೋಣ. ಎಕ್ಸ್ಟ್ರಾ ಕಾಲಮ್ಗಳು ಬೇಕಾದ್ರೆ ನೀವು ಎಲ್ಲಿ ಕರ್ಸರ್ ಇಟ್ಟಿರ್ತೀರಿ, ಕರ್ಸರ್ ಇಟ್ಟಂಥ ಸ್ಥಳ. ಸೊ ಎಕ್ಸಾಂಪಲ್ ನನಗೆ ಸೀರಿಯಲ್ ನಂಬರ್ ಮೇಲೆ ಇಟ್ಟಿದ್ದೀನಿ. ಸೀರಿಯಲ್ ನಂಬರ್ ಮೇಲೆ ಸೀರಿಯಲ್ ನಂಬರ್ ಮತ್ತು ಡೇಟ್ ನಡುವೆ ಒಂದು ಕಾಲಮ್ ಬೇಕಾಗಿದೆ. ನಾನು ಸೀರಿಯಲ್ ನಂಬರ್ ಮೇಲೆ ಇದ್ದೀನಿ. ಇನ್ಸರ್ಟ್ ರೈಟ್ ಅನ್ನು ಕೊಟ್ಟರೆ ರೈಟ್ ಸೈಡ್ ಒಂದು ಕಾಲಮ್ ಬರ್ತದೆ. ನೋಡಿ ಕಾಲಮ್ ಕ್ರಿಯೇಟ್ ಆಯ್ತು. ನಾನು ಇಲ್ಲಿ ಟೈಪ್ ಮಾಡ್ತೀನಿ ಅಕೌಂಟ್ ನಂಬರ್ ಅಂತ ಹೇಳಿ, ಅಕೌಂಟ್ ನಂಬರ್ ಅಂತ ಹೇಳಿ. ಓಕೆ,
ನೆಕ್ಸ್ಟ್ ಇಲ್ಲಿ ಕ್ಯಾಶ್ ಅಂತದ ಅಥವಾ ಸಿಗ್ನೇಚರ್ ಮೇಲೆ ಅದ. ನಾನು ಕ್ಯಾಶ್ ನಡುವೆ ಮತ್ತು ಸಿಗ್ನೇಚರ್ ನಡುವೆ ಒಂದು ಕಾಲಮ್ ಬೇಕು, ಏನು ಟೋಟಲ್ ಒಂದು ಬೇಕಾಗಿದೆ. ನಾನು ಸಿಗ್ನೇಚರ್ ಮೇಲೆ ಅದೀನಿ. ಇನ್ಸರ್ಟ್ ಲೆಫ್ಟ್ ಅಂತ ಕೊಟ್ಟರೆ ನೀವು ಕರ್ಸಟ್ ಅಂತ ಸ್ಥಳ ಲಾಸ್ಟ್ ಸಿಗ್ನೇಚರ್ ಮೇಲೆ ಅದೀನಿ. ಇನ್ಸರ್ಟ್ ಲೆಫ್ಟ್ ಅಂದ್ರೆ ಲೆಫ್ಟ್ ಸೈಡ್ ಒಂದು ಕಾಲಮ್ ಕ್ರಿಯೇಟ್ ಆಯಿತು. ಜಸ್ಟ್ ಏನು ಕೊಡೋಣ ಟೋಟಲ್. ಹೀಗೆ ಎಕ್ಸ್ಟ್ರಾ ಕಾಲಮ್ಗಳನ್ನು ಮತ್ತು ರೋಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಎಲ್ಲಿ ಬರಬೇಕು? ಟೇಬಲ್ ಟೂಲ್ಸ್ ಲೇಔಟಲ್ಲಿ ಬರಬೇಕು. ಎಕ್ಸ್ಟ್ರಾ ರೋ ಆ್ಯಂಡ್ ಕಾಲಮ್ಗಳು ಇದ್ರು ಡಿಲೀಟ್ ಮಾಡಲಿಕ್ಕೆ ಎಲ್ಲಿ ಬರಬೇಕು? ಲೇಔಟಲ್ಲಿ ಬರಬೇಕು. ಡಿಲೀಟ್ ಅಂತ ಇರ್ತದೆ. ಎಕ್ಸ್ಟ್ರಾ ರೋ ಮತ್ತು ಕಾಲಮ್ಗಳನ್ನು ಪಡೆದುಕೊಳ್ಬೇಕಾದ್ರೆ ಟೇಬಲ್ ಟೂಲ್ಸ್ ಲೇಔಟಲ್ಲಿ ಇನ್ಸರ್ಟ್ ಆಗಬಹುದು ಅಂದ್ರೆ ಮೇಲೆ ರೋ ಬರ್ತದೆ, ಬಿಲೋ ಅಂದ್ರೆ ಕೆಳಗೆ ರೋ ಬರ್ತದೆ. ಲೆಫ್ಟ್ ರೈಟ್ ಕಾಲಮ್ಗಳನ್ನು ನೀವು ಪಡೆದುಕೊಳ್ಳಬಹುದು. ಓಕೆ, ಸಿಂಪಲ್. ಇನ್ನೊಂದು ನೋಡಿ, ನನಗೆ 3 ಕಾಲಮ್ಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. 3 ಕಾಲಮ್ಸ್ ಇನ್ಸರ್ಟ್ ರೈಟ್ ಅಂತ ಕೊಟ್ಟರೆ 3 ಕಾಲಮ್ಸ್ 3 ಕಾಲಮ್ಸ್ 3 ಕಾಲಮ್ಸ್ ರೈಟ್ ಸೈಡ್ ಬಂತು. ಈ ರೈಟ್ ಸೈಡ್ ಇರ್ತಕ್ಕಂಥ 3 ಕಾಲಮ್ಸ್ ನಮಗೆ ಬೇಡ ಅಂದರೆ ಡಿಲೀಟ್. ಇಷ್ಟೇ. ಬೇಡ ಅಂದರೆ ಡಿಲೀಟ್ ಮಾಡ್ಕೊಡ್ರಿ. ಬೇಕಾದ್ರೆ ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಒನ್, ಇನ್ನು ಈ ಟೇಬಲ್ ಟೂಲ್ಸ್ ಅಲ್ಲಿ ಲೇಔಟ್, ಇನ್ನು ಮರ್ಜ್ ಬಗ್ಗೆ ನೋಡೋಣ. ಮರ್ಜ್ ಶೆಲ್ ಅಂತ ಇದೆ ನೋಡಿ, ಇದು ಹೈಡ್ ಇದೆ. ಯಾಕೆ ಹೈಡ್ ಅಂದ್ರೆ ಯಾವ ಒಂದು ಪ್ಲೇಸ್ಮೆಂಟ್ ಅನ್ನು ನಾವು ಮರ್ಜ್ ಮಾಡಬೇಕಾಗಿದೆ. ಸೊ ಎಕ್ಸಾಂಪಲ್ ಮೇಲೆ ನೋಡಿ, ನೀವು ಗಮನಿಸ್ತಕ್ಕಂತಹ ಇಲ್ಲಿ ಲೈನ್ ಇದೆ ನೋಡಿ, ಟಾಪ್ ರೋದಲ್ಲಿ ಲೈನ್ಸ್ ಇದೆ. ಈ ಲೈನ್ಸ್ ನಮಗೆ ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಅದನ್ನ ಒಂದೇ ಒಂದು ಪ್ಲೇನ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ಲೈನ್ಸು ಬೇಡ. ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ ಮರ್ಜ್ ಶೆಲ್ ಶೋ ಆಯ್ತಾ? ಮರ್ಜ್ ನೋಡಿ, ಇಲ್ಲಿ ಕಾಲಮ್ ಲೈನ್ ಇದ್ದು ಹೋಯ್ತಾ? ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಹೀಗೆ ಮೊದಲು ಇಲ್ಲಿ ಲೈನ್ ಇತ್ತು, ನಾನು ಜಸ್ಟ್ ಲೈನ್ ತಗೋಲಿಕ್ಕೆ ನೋಡಿ. ಸೊ ಎಕ್ಸಾಂಪಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಶೆಲ್ ಅಂದರೆ ಅಲ್ಲಿರ್ತಕ್ಕಂತಹ ಇನ್ನು ಕಾಲಮ್ಸ್ ಆ್ಯಂಡ್ ರೋ ಲೈನ್ಸ್ ಎಲ್ಲ ಮರ್ಜ್ ಆಯಿತು. ನೆಕ್ಸ್ಟ್ ಒನ್, ಸ್ಪ್ಲಿಟ್ ಶೆಲ್ ಅಂದರೆ ಕರ್ಸರ್ ಇಟ್ಟಂಥ ಸ್ಥಳದಲ್ಲಿ ನಾನೀಗ ಇಲ್ಲಿ ಇಟ್ಟಿದ್ದೀನಿ. ಓಕೆ, ಎಕ್ಸ್ಟ್ರಾ ರೋ ಮತ್ತು ಕಾಲಮ್ ಬೇಕಾಗಿದೆ. ಎಕ್ಸ್ಟ್ರಾ ರೋ ಮತ್ತು ಕಾಲಮ್ ಎಷ್ಟು? 2 ಕಾಲಮ್ಸ್ 3 ಕಾಲಮ್ಸ್ 3 ರೋ. ಓಕೆ ಅಂತ ಕೊಟ್ಟರೆ ನೀವು ಕರ್ಸರ್ ಇಟ್ಟಿದ್ರಿ ಆ ಪ್ಲೇಸ್ಮೆಂಟಲ್ಲಿ 3 ಕಾಲಮ್ಸ್ 3 ರೋ ಅನ್ನು ಪಡೆದುಕೊಳ್ಳಬಹುದು. ಕರ್ಸರ್ ಯಾವ ಸ್ಥಳದಲ್ಲಿ ಇಟ್ಟಿರ್ತೀರಿ ಆ ಒಂದು ಸೆಲ್ ಒಳಗಡೆ ಎಕ್ಸ್ಟ್ರಾ ರೋ ಆ್ಯಂಡ್ ಕಾಲಮ್ಸ್ ಅನ್ನು ಪಡೆದುಕೊಳ್ಳಬಹುದು. ಒಂದು ಟೇಬಲ್ ಮೆಥಡ್. ಓಕೆ, ಹೀಗೆ ಕೆಲವೊಂದು ಆಫೀಸಲ್ಲಿ ಒಂದು ಶೆಲ್ ಬಾಕ್ಸಲ್ಲಿ ಎಕ್ಸ್ಟ್ರಾ ಕಾಲಮ್ ಲೈನ್ ಆ್ಯಂಡ್ ರೋ ಲೈನ್ ಆ ಬಾಕ್ಸಲ್ಲಿ ಅಂದರೆ ಶೆಲ್ ಒಳಗೆ ಅಷ್ಟೇ ಬೇಕಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಸ್ಪ್ಲಿಟ್ ಶೆಲ್ ಯೂಸ್ ಆಗುತ್ತೆ. ಇನ್ನು ಸ್ಪ್ಲಿಟ್ ಟೇಬಲ್ ನೋಡಿ, ನೀವು ಎಲ್ಲರೂ ವರ್ಕ್ ಮಾಡ್ತಾ ಇರ್ತೀವಿ. ವರ್ಕ್ ಮಾಡೋ ಸಂದರ್ಭದಲ್ಲಿ ನಿಮಗೆ ಹೇಳ್ತಾರೆ, ನೋಡಿ ಸರ್, ನಾ ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ, ಈ ಟೇಬಲ್ನ 2 ಡಿವೈಡ್ ಮಾಡಬೇಕು. ಮಾಡ್ಬೇಕಂತ ಹೇಳ್ತಾರೆ. ಅವಾಗ ಏನು ಮಾಡಬೇಕು? ಇಲ್ಲಿ ನಾನು ಕರ್ಸರ್ ಇಟ್ಟಿದ್ದೀನಿ. ಕರ್ಸರ್ ಇಟ್ಟಂಥ ಸ್ಥಳದಿಂದ ಟೇಬಲ್ 2 ಡಿವೈಡ್ ಆಗಬೇಕು. ಸ್ಪ್ಲಿಟ್ ಟೇಬಲ್. ಹೀಗೆ ನೋಡಿ, ಈ ಟೇಬಲ್ ಬೇರೆ ಆಯಿತು, ಈ ಟೇಬಲ್ ಬೇರೆ ಆಯಿತು. ಬೇಕಾದ್ರೆ ಈ ಕೆಳಗಡೆ ಟೇಬಲನ್ನು ಡಿಲೀಟ್ ನಾನು ಮಾಡ್ತೇನೆ. ಈಗ ನೋಡಿ, ಡಿಲೀಟ್ ಟೇಬಲ್ ಅನ್ನು ಕೊಟ್ಟರೆ ಕೆಳಗಿರ್ತಕ್ಕಂತಹ ಟೇಬಲ್ ಡಿಲೀಟ್ ಆಯಿತು. ಸ್ಪ್ಲಿಟ್ ಟೇಬಲ್ ಅಂದರೆ ಯಾವ ಒಂದು ಪ್ಲೇಸ್ಮೆಂಟಲ್ಲಿ ನೀವು ಕರ್ಸರ್ ಇಟ್ಟಿರ್ತೀರಿ ಆ ಪ್ಲೇಸ್ಮೆಂಟಿಂದ ಟೇಬಲ್ ಏನಾಗುತ್ತೆ? 2 ಡಿವೈಡ್ ಆಗುತ್ತೆ. ಗಾಡಿನ ಮಾಡಿದ್ದೀನಿ, ಡಿಲೀಟ್ ಕೂಡ ಮಾಡಿದೆ. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ಇನ್ನು ಆಟೋ ಫಿಟ್ ಅಂತದ. ಆಟೋ ಫಿಟ್ ವೆರಿ ಇಂಪಾರ್ಟೆಂಟ್. ನೀವು ಒಂದು ಟೇಬಲ್ ಟೈಪ್ ಮಾಡಿದ್ರಿ, ಜಸ್ಟ್ ನಾನು ಈಗ ಟೈಪ್ ಮಾಡ್ತೀನಿ. ಸೊ ಎಕ್ಸಾಂಪಲ್ ಸಂಜು ಬಿ ಮಕಾಳೆ, ಜಸ್ಟ್ ಎನಿವನ್ ಕ್ಯಾಶ್ ಎಷ್ಟು ಟೈಪ್ ಮಾಡಿರ್ತೀನಿ. ಓಕೆ, ಹೀಗೆ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್
ಜಸ್ಟ್ ನಾನು ಹಾಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಇನ್ನು ಕೆಳಗಡೆ ಎಕ್ಸ್ಟ್ರಾ ರೋ ನ ಪಡೆದುಕೊಳ್ಬೇಕಾದ್ರೆ ನೋಡಿ ನಾನು ಲಾಸ್ಟ್ ರೋಲ್ ಇಟ್ಟಿದ್ದೀನಿ. ಹೀಗೂ ಟ್ಯಾಬ್ ಪ್ರೆಸ್ ಮಾಡೋದ್ರಿಂದ ಕೂಡ ಟ್ಯಾಬ್ ಲಾಸ್ಟ್ ರೋದಲ್ಲಿ ಕರ್ಸರ್ನ ಇಟ್ಟು ಟ್ಯಾಬ್ ಪ್ರೆಸ್ ಮಾಡೋದ್ರಿಂದ ಎಕ್ಸ್ಟ್ರಾ ರೋನ ಕೂಡ ಪಡೆದುಕೊಳ್ಬಹುದು. ಅಥವಾ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಇನ್ಸರ್ಟ್ ಬಿಲೋ ಅನ್ನು ಕೊಟ್ಟರೆ ಎಕ್ಸ್ಟ್ರಾ ರೋನ ಕೂಡ ಪಡೆದುಕೊಳ್ಬಹುದು. ಓಕೆ, ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ನಾನು ಹಾಗೆ ಒಂದು ಡಾಟಾ ಟೈಪ್ ಮಾಡ್ತಾ ಇದ್ದೀನಿ. ಹೀಗೆ ಒಂದು ಸ್ವಲ್ಪ ನಾನು ಡಾಟಾ ಟೈಪ್ ಮಾಡಿದ್ದೀನಿ. ಈಗ ನೀವು ಗಮನಿಸ್ತಕ್ಕಂಥದ್ದು ನನಗೆ ಆಟೋ ಫಿಟ್ ನನಗೆ ನಾ ಇದು ಒಂದು ಟೇಬಲ್ ಕರ್ಸಿದ್ದೀನಿ. ಆಟೋ ಫಿಟ್ ಕಂಟೆಂಟ್ ಅಂದರೆ ಇಲ್ಲಿ ನಮ್ಗೆ ಅವಶ್ಯಕತೆ ಈ ಟೇಬಲ್ದಲ್ಲಿ ಎಷ್ಟೆಷ್ಟು ಅವಶ್ಯಕತೆ ಅಷ್ಟೇ ಏನಾಗುತ್ತೆ ಆ ಟೇಬಲ್ದಲ್ಲಿ ಕಾಲಮ್ಗಳ ಮತ್ತು ರೋಗಳ ವಿಡ್ತ್ ಹೈಟ್ ಅದಿಷ್ಟಾಗುತ್ತೆ. ಆಟೋ ಫಿಟ್ ವಿಂಡೋ ಅಂದರೆ ಇದು ಒಂದು ಸ್ವಲ್ಪ ಜಾಸ್ತಿ ವಿಡ್ತ್ ಇನ್ಕ್ರೀಸ್ ಆಗುತ್ತೆ. ಜಸ್ಟ್ ನಿಮಗೆ ಎಷ್ಟು ಬೇಕು ಆಟೋ ಫಿಟ್ಟನ್ನು ಯೂಸ್ ಮಾಡಿ. ಓಕೆ, ಅವಶ್ಯಕತೆ ಇನ್ನಷ್ಟು ಬೇಕಾದ್ರೆ ನಿಮಗೆ ಜಾಸ್ತಿ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ. ಓಕೆ, ಹೀಗೆ ಆಟೋ ಫಿಟ್ ಯೂಸ್ ಆಗುತ್ತೆ. ಇನ್ನು ರೋ ಹೈಟ್ ನೋಡಿ ನಾನು ಲಾಸ್ಟ್ 3 ರೋಗಳನ್ನು ಸೆಲೆಕ್ಟ್ ಮಾಡಿಕೊಂಡೆ. ರೋ ಹೈಟ್ ನಿಮ್ಗೆ ಎಷ್ಟು ಬೇಕು. ಕೆಲವೊಂದಷ್ಟು ಸಂದರ್ಭದಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ಏರಿಯಾದಲ್ಲಿ ಕೆಲವೊಂದಷ್ಟು ರೋಗಳ ಹೈಟ್ ಒಂದೇ ರೀತಿ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ರೋ ಹೈಟನ್ನು ಮಾಡಿಕೊಳ್ಳಬಹುದು. ಬೇಡ ನಾರ್ಮಲ್ ಆಗಿ ಇಟ್ಕೊಂಡ್ರೆ ಬೆಟರ್. ಓಕೆ, ಇದು ಕಾಲಮ್ ವಿಡ್ತ್. ಜಸ್ಟ್ ಇದನ್ನ ಯೂಸ್ ಮಾಡೋಕೆ ಹೋಗಬೇಡಿ. ಇದರ ರೋ ಹೈಟ್ ಸಿಂಬಲ್, ಕಾಲಮ್ ವಿಡ್ತ್ ಸಿಂಬಲ್. ಇನ್ನು ಅಲೈನ್ಮೆಂಟ್ ನೋಡಿ, ಅಲೈನ್ಮೆಂಟ್ ಅಲ್ಲಿ ಒಂದು ಲೆಫ್ಟ್ ಸೆಂಟರ್ ರೈಟ್ ಅಂತಿದೆ. ನಾನಿಲ್ಲಿ ಟೈಪ್ ಮಾಡಿರ್ತಕ್ಕಂಥ ಸ್ಯಾಲರಿ ಸೀಟ್ ಅಂತಿದೆ. ಓಕೆ, ಸೆಲೆಕ್ಟ್ ಡಾಟಾ ಸೆಂಟರ್ ನಿಮಗೆ ಏನು ಬೇಕು ಸೆಂಟರ್ ಬೇಕಂತ ಸೆಂಟರ್ ತಗೊಳ್ಳಿ. ನೋಡಿ ಕಾಣ್ತದೆ ಸೆಲೆಕ್ಟ್ ಡಾಟಾ ಬಾಟಮ್ ಅಲ್ಲಿ ಸೆಂಟ್ರಲ್ ಸೆಂಟರ್ ಟಾಪ್ ಸೆಂಟರ್. ಹೀಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತೆಗೆದುಕೊಳ್ಳಬಹುದು. ನೆಕ್ಸ್ಟ್ ಇದು ಟೆಕ್ಸ್ಟ್ ಡೈರೆಕ್ಷನ್ ನೋಡಿ. ಸೀರಿಯಲ್ ನಂಬರ್ ಹೀಗಿದೆ, ಹಾರಿಜಾಂಟಲ್ ಇದೆ. ನಿಮಗೆ ವರ್ಟಿಕಲ್ ಬೇಕಂದ್ರೆ ಆ ಒಂದು ಸೆಲ್ ಅಲ್ಲಿ ಕರ್ಸರ್ ಇಡಿ. ಟೆಕ್ಸ್ಟ್ ಡೈರೆಕ್ಷನ್ ವರ್ಟಿಕಲ್ ಬೇಕಾ ವರ್ಟಿಕಲ್ ನಿಮ್ಗೆ ಯಾವ ರೀತಿ ಬೇಕು, ಹಾರಿಜಾಂಟಲ್ ಬೇಕಾ ಹಾರಿಜಾಂಟಲ್ ಯೂಸ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀವೇನು ಮಾಡ್ಕೋಬಹುದು ಟೆಕ್ಸ್ಟ್ ಡೈರೆಕ್ಷನ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಶಾರ್ಟ್ ಬಗ್ಗೆ ಹೇಳ್ಕೊಡ್ತೀನಿ. ಇಂಪಾರ್ಟೆಂಟ್ ನೋಡಿ, ಶಾರ್ಟ್ ನೀವು ಟೈಪ್ ಮಾಡಿರ್ತಕ್ಕಂತಹ ಒಂದು ಡಾಟಾ ಇದೆ. ಇಲ್ಲಿ ನೋಡಿ ಒಂದು 11 ಮೆಂಬರ್ಸ್ ನಾನು ನೇಮ್ ಟೈಪ್ ಮಾಡಿದ್ದೀನಿ. ಇಲ್ಲಿ ನಮಗೇನು ಬೇಕಂದ್ರೆ ಆಲ್ಫಾಬೆಟಿಕ್ ವೈಸ್ ಹೋಲಿಕೆ ಆಗಬೇಕು. ಏನು ಆಲ್ಫಾಬೆಟಿಕ್ ವೈಸ್ ನೋಡಿ. ಸಂಜು ಬಿ ಮಕಾಳಿ ಅವರಿದ್ದಾರೆ, ಮಂಜು NK, ಹನುಮಂತ್, ಮನೋಜ್, ಅಭಿಷೇಕ್, ಬಸ್ಸು, ಚಂದ್ರು, ಯಲ್ಲಪ್ಪ, ದೀಪಕ್, ನಾಗರಾಜ್ ಆ್ಯಂಡ್ ಬಬ್ಲು. ಇವ್ರದ್ದು ಆಲ್ಫಾಬೆಟಿಕ್ ವೈಸ್ ABCD ವೈಸ್ ಯಾವುದೇ ರೀತಿಯಲ್ಲಿ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ABCD ವೈಸ್ ಆಲ್ಫಾಬೆಟಿಕ್ ವೈಸ್ ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಳ್ರಿ,
ಸೆಲೆಕ್ಟ್ ಮಾಡಿಕೊಂಡು ಶಾರ್ಟ್ ಅಂತ ಇದೆ ನೋಡಿ, ಶಾರ್ಟ್ ಟೆಕ್ಸ್ಟ್ ಅಂತ ಇರಬೇಕು. ಇದೇನು ನಾವು ಅಸೆಂಡಿಂಗ್ ಅಂದರೆ A to Z ವರೆಗೆ ಬರ್ತದೆ, ABCD ವೈಸ್ ಬರ್ತದೆ ನೋಡಿ. ಫಸ್ಟ್ ಅಭಿಷೇಕ್ ಬಂದರು, ಬಬ್ಲು, ಬಸ್ಸು, ಚಂದ್ರು, ದೀಪಕ್, ಹನುಮಂತ್, ಮಂಜು, ಮನೋಜ್, ನಾಗರಾಜ್, ಸಂಜು, ಯಲ್ಲಪ್ಪ, ಹೀಗೆ ABCD ವೈಸ್ ನಾವು ಪಡೆದುಕೊಂಡಿವಿ, A to Z ಸೀರೀಸ್ ವೈಸ್. ನೆಕ್ಸ್ಟ್ ಅವ್ರ ವ್ಯಾಲ್ಯೂಯೇಷನ್ ಕೂಡ ಸರಿ ಇದೆ, ಅವ್ರ ಕ್ಯಾಶ್ ಕೂಡ. ಸೆಲೆಕ್ಟ್ ಮಾಡ್ಕೊಡ್ರಿ, ಸೆಲೆಕ್ಟ್. ಈಗ Z ಸೀರೀಸ್ ಶಾರ್ಟ್ A to ಇಲ್ಲಿ ನೋಡಿ AZ ಮತ್ತು ಬಾಟಮ್ ಆರೋ ಮಾರ್ಕ್ ಇದೆ, ಇದು ಶಾರ್ಟ್ ಅಂತ ಕರೀತಾರೆ, ಶಾರ್ಟ್. ಕ್ಲಿಕ್ ಮಾಡಿ ಡಿಸೆಂಡಿಂಗ್ ಅಂತ ಕೊಟ್ಟರೆ Z ಸೀರೀಸ್ ಮ್ಯಾಗಿಂದ ಬರ್ತದೆ, Z ಸೀರೀಸ್ ಮೇಲಿಂದ ಬರುತ್ತೆ ನೋಡಿ. ಫಸ್ಟ್ ಮೇಲೆ ಯಲ್ಲಪ್ಪ, ಸಂಜು, ನಾಗರಾಜ್, ಮನೋಜ್, ಮಂಜು, ಹನುಮಂತ್, ದೀಪಕ್, ಚಂದ್ರು, ಬಾಸು, ಬಬ್ಲು, ಅಭಿಷೇಕ್, ಹೀಗೆ ನಿಮಗೆ ಯೂಸ್ ಮಾಡ್ಕೊಳ್ಳೋ ಆಗುತ್ತೆ ಶಾರ್ಟ್. ಇಲ್ಲಿ ನಿಮಗೆ ಟೆಕ್ಸ್ಟ್ ಬದಲಾಗಿ ನಂಬರ್ ವೈಸ್ ಬೇಕಂದ್ರೆ ಇನ್ಕ್ರೀಸ್ ನಂಬರ್ ಟು, ಸೊ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಸ್ಮಾಲ್ ಟು ಲಾರ್ಜ್ ಟು ಸ್ಮಾಲ್, ಹೀಗೂ ಮಾಡ್ಕೊಳಕ್ ಬರ್ತದೆ. ಡೇಟ್ ಆಫ್ ಬರ್ತ್ ವೈಸು ಕೂಡ ಮಾಡ್ಕೋಬಹುದು. ಜಸ್ಟ್ ನಮಗೆ ಬೇಕಾದ ಓನ್ಲಿ ಟೆಕ್ಸ್ಟ್ ಅಂತ ತೆಗೆದುಕೊಂಡು ಅಸೆಂಡಿಂಗ್ ಓಕೆ ಅಂತ ಕೊಟ್ಟೆ ನೋಡಿ, ABCD ವೈಸ್ ಬಂತು. ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ರಿಪೀಟ್ ಹೆಡರ್ ರೋ. ಇದು ಹೈಡ್ ಇದೆ, ರಿಪೀಟ್ ಹೆಡರ್ ರೋ ಹೈಡ್ ಇದೆ. ಹೈಡ್ ಇದ್ರೆ ಏನಪ್ಪಾ ಅಂದ್ರೆ ಒಂದು ಟೇಬಲ್ ಇದೆ ನೋಡಿ, ಒಂದು ಟೇಬಲ್ ಕ್ರಿಯೇಟ್ ಮಾಡಿರ್ತೀವಿ. ಇದು ಸಿಂಪಲ್ ಆಗಿದೆ, ಒಂದು ಟೇಬಲ್ ಇದೆ. ಬಟ್ ನಾಳೆ ನೀವು ಎಲ್ಲರೂ ಆಫೀಸ್ ವರ್ಕ್ ಮಾಡಕ್ ಹೋಗಿರ್ತೀರಿ, MS ವರ್ಡ್ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀರಿ. ಟೇಬಲ್ ಕ್ರಿಯೇಟ್ ಮಾಡಿದಾಗ ಒಂದು 2-3 ಪೇಜ್ ಒಂದೇ ಟೇಬಲ್ ಅನ್ನ 2-3 ಪೇಜ್ ಟೈಪ್ ಮಾಡಿರ್ತೀರಿ. ಮಾಡಿದಾಗ ಫಸ್ಟ್ ಪೇಜ್ ಅಲ್ಲಿ ಟೈಟಲ್ ಕೊಟ್ಟಿರ್ತೀರಿ, ಹೆಡ್ಡಿಂಗ್ ಎಲ್ಲ ಕೊಟ್ಟಿರ್ತೀರಿ, ಬಟ್ ಸೆಕೆಂಡ್ ಪೇಜ್ ಇರುದಿಲ್ಲ. ಅದು ಹೆಂಗೆ ನೋಡೋಣ. ನಾನು ಇಲ್ಲಿ ಏನ್ ಮಾಡಿದ್ರೆ ಲಾಸ್ಟ್ ರೋದಲ್ಲಿ ಕರ್ಸಿಟ್ಟು ಟ್ಯಾಬ್ ಪ್ರೆಸ್ ಮಾಡಿ ಈ ಒಂದು ಟೇಬಲ್ ಅನ್ನ 3 ಪೇಜ್ ಕ್ರಿಯೇಟ್ ಮಾಡ್ಕೋತೀನಿ. ಈ ಒಂದು ಟೇಬಲ್ ಅನ್ನ 3 ಪೇಜ್ ಕ್ರಿಯೇಟ್ ಮಾಡ್ಕೋತೀನಿ. ಆ ಬಳಿಕ ರಿಪೀಟ್ ಹೆಡರ್ ರೋ ನ ನೋಡೋಣ. ಗಮನಿಸಿ, ನಾನಿಲ್ಲಿ 3rd ಪೇಜ್ ಅಲ್ಲದನಿ. ಇಲ್ಲಿ ಯಾವುದೇ ರೀತಿ ಹೆಡಿಂಗ್ ಇಲ್ಲ, ಹೌದಾ? ಟೈಟಲ್ಸ್ಗಳು ಇಲ್ಲ, ಹೌದಾ? ಹೆಡಿಂಗ್ ಟೈಟಲ್ ಇಲ್ಲ. ಸೆಕೆಂಡ್ ಪೇಜ್ ಅಲ್ಲಿ ಕೂಡ ಇಲ್ಲ. ಈ ಟೇಬಲ್ ನೋಡಿ, ಒಂದು ಟೇಬಲ್ 3 ಪೇಜಿಗೂ ಇದೆ. ಫಸ್ಟ್ನೇ ಪೇಜ್ ಅಲ್ಲಿ ನಾನು ಏನು ಹಾಕಿದ್ದೀನಿ, ಟೇಬಲ್ ಟೈಟಲ್ ಗಳನ್ನ ಕೊಟ್ಟಿದ್ದೀನಿ, ಹೆಡಿಂಗ್ ಅನ್ನ ಕೊಟ್ಟಿದ್ದೀನಿ. ಸೆಕೆಂಡ್ ಪೇಜ್ ಅಲ್ಲಿ ಯಾವ್ದು ಟೈಟಲ್ ಮತ್ತು ಹೆಡಿಂಗ್ ಇಲ್ಲ. ಅದಕ್ಕೆ ಏನ್ ಮಾಡ್ಕೋಬೇಕು, ನಾವೀಗ ಲೇಔಟ್ ಅನ್ನ ಯೂಸ್ ಮಾಡ್ತೇವೆ ನೋಡಿ. ಲೇಔಟ್ ಅಲ್ಲಿ ರಿಪೀಟ್ ಹೆಡರ್ ರೋ ವೆರಿ ಇಂಪಾರ್ಟೆಂಟ್. ಫಸ್ಟ್ ಈ ಟೇಬಲ್ ದಲ್ಲಿ ಇರುವ ಹೆಡಿಂಗ್ಸ್ ನಾನು 2 ಲೈನ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡೆ. ನನಗೆ 2 ಲೈನ್ಸ್, ಇವೆರಡು 2 ಲೈನ್ಸ್ಗಳು ಪ್ರತಿ ಪೇಜಿಗೂ ಬೇಕು. ಸೆಲೆಕ್ಟ್ 2 ಲೈನ್ಸ್ ಮಾಡ್ಕೊಂಡೆ. ರಿಪೀಟ್ ಹೆಡರ್ ರೋ ಅಂತ ಕೊಟ್ಟು ಈಗ ಶೋ ಆಯ್ತಲ್ರಿ, ಅದು ರಿಪೀಟ್ ಹೆಡರ್ ರೋ ಕ್ಲಿಕ್ ಮಾಡಿ ನೋಡಿ. ಫಸ್ಟ್ನೇ ಪೇಜಲ್ಲೂ ಟೈಟಲ್ ಹೆಡಿಂಗ್ ಇದೆ, ಸೆಕೆಂಡ್ ಪೇಜಲ್ಲಿ ಬಂದ ಆಟೋಮೆಟಿಕಲಿ 3rd ಪೇಜಿಗೆ ಬಂದ. ಹೀಗೆ ನಾವು ಟೈಪ್ ಮಾಡದೇ ಇದ್ರೂ ಕೂಡ ಫಸ್ಟ್ ಪೇಜಲ್ಲಿ 1 ಪೇಜಲ್ಲೂ ಟೈಪ್ ಮಾಡಿದ್ರೆ ಸಾಕು ನಾವು. ಓಕೆ, ಒಂದು ಟೇಬಲ್ 2 ಅಥವಾ 3 ಪೇಜಿಗೆ 4 ಪೇಜಿಗೆ ಹಿಂಗೆ ಜಸ್ಟ್ ಹಲವಾರು ಪೇಜಿಗೆ ಒಂದೇ ಟೇಬಲ್ ಇತ್ತು ಕಂಟೆಂಟ್ ಇದ್ರೆ 1 ಪೇಜಲ್ಲಿ ನೀವು ಹೆಡಿಂಗ್ ಅನ್ನು ಕೊಟ್ಟಿರ್ತೀರಿ. ಅದು ಪ್ರತಿ ಪೇಜಿಗೆ ಬೇಕಂದ್ರೆ ರಿಪೀಟ್ ಹೆಡರ್ ರೋ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಪ್ರತಿಯೊಂದು ನೋಡಿ ಪೇಜಲ್ಲಿ ಇರತಕ್ಕಂತಹ ಟೇಬಲ್ದಲ್ಲಿ ಹೆಡಿಂಗ್ಸ್ ಟೈಟಲ್ ಬರ್ತದೆ. ಹೀಗೆ ನೀವು MS ವರ್ಡ್ದಲ್ಲಿ ಏನು ಇನ್ಸರ್ಟ್ ಟ್ಯಾಬ್ ಅಲ್ಲಿ ಟೇಬಲ್, ಓಕೆ, ಟೇಬಲ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಟೇಬಲ್ಗೆ ಸಂಬಂಧಪಟ್ಟಂತಹ ಡಿಸೈನ್ಸ್ ಮತ್ತು ಲೇಔಟ್ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆನಪಿರಲಿ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, MS ವರ್ಡ್ದಲ್ಲಿ ಇನ್ಸರ್ಟ್ ಅಲ್ಲಿ ಟೇಬಲ್ ಹೀಗೂ ಕ್ರಿಯೇಟ್ ಮಾಡ್ಕೋಬಹುದು ಅಥವಾ ಇನ್ಸರ್ಟ್ ಟೇಬಲ್ ಅಂತ ಕೂಡ ಯೂಸ್ ಮಾಡ್ಕೋಬಹುದು. ಇನ್ನೊಂದು, ಒಬ್ರು ಕೇಳ್ತಾರೆ ನಿಮ್ಗೆ ಯಾರಾದ್ರು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಇದ್ದುಕೊಂಡೆ ಎಕ್ಸೆಲ್ ವರ್ಕ್ ಮಾಡಬೇಕಾಗಿದೆ. MS ವರ್ಡ್ ಅಲ್ಲಿ ಇದ್ದುಕೊಂಡೆ ಎಕ್ಸೆಲ್ ವರ್ಕ್ ಮಾಡಬೇಕು. ಅದು ಹೇಗೆ? ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನೋಡಿ. ನಾನೀಗ 3rd ಪೇಜಲ್ಲಿ ಕರ್ಸರ್ನ ಇಟ್ಟಿದ್ದೀನಿ. ನನಗೆ ಇಲ್ಲಿ ಏನಾಗಬೇಕು, ಎಕ್ಸೆಲ್ ಫಾರ್ಮೆಟ್ ಬೇಕು. ಇನ್ಸರ್ಟ್ ಟೇಬಲ್, ಎಕ್ಸೆಲ್ ಸ್ಪ್ರೆಡ್ಶೀಟ್ ಅಂತ ಇದೆ ನೋಡಿ. ಎಕ್ಸೆಲ್ ಸ್ಪ್ರೆಡ್ಶೀಟ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಎಕ್ಸೆಲ್ ಓಪನ್ ಆಯಿತು. ನೋಡಿ,
ಇಲ್ಲಿ ಇರುವಂತಹ ಎಲ್ಲ ಆಲ್ ಆಪ್ಷನ್ಸ್ಗಳೆಲ್ಲ ಎಕ್ಸೆಲ್ಗೆ ಸಂಬಂಧಪಟ್ಟಿದ್ದ. ನೀವೇನು ಎಕ್ಸೆಲಲ್ಲಿ ವರ್ಕ್ ಮಾಡ್ತೀರಿ ಸರ್ ಮಾಡ್ಕೊಡ್ರಿ. ಮರ ಸೆಂಟ್ರ್ ನಾನು ಹಾಗೆ ಇಲ್ಲಿ ಒಂದು ಮ್ಯಾಟ್ರ್ ಕೊಟ್ಟಿದ್ದೀನಿ. ಸೀರಿಯಲ್ ನಂಬರ್ ಎರಡು ಯಾವುದೇ ಸೀರಿಯಲ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ನೋಡು. ನಾನು 2 ಸೀರಿಯಲ್ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ಸೆಲ್ ಪಾಯಿಂಟ್ ಮೇಲೆ ಬಂದಾಗ ಸ್ಮಾಲ್ ಸಮ್ ಬರ್ತದೆ. ಲೆಫ್ಟ್ ಕ್ಲಿಕ್ ಯೂಸ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಡ್ರಿ. ಆಯಿತಾ? ಅಕೌಂಟ್ ನಂಬರ್ 1 2 3 ಸೆಲೆಕ್ಟ್ 2 ಸೀರಿಯಲ್ ನಂಬರ್ ಸೆಲೆಕ್ಟ್ ಡ್ರ್ಯಾಗ್ ಮಾಡ್ಕೊಂಬಿಡಿ. ಅವಶ್ಯಕತೆ ತಕ್ಕಂತೆ ಕಾಲಮ್ಗಳ ವಿಡತನ್ನು ಮಾಡಿಕೊಡ್ರಿ. ನೇಮ್ ನಾನು ಹಾಗೆ A B C D E F G ಅಂತ ಕೊಟ್ಟಿದ್ದೀನಿ. ಓಕೆ, ಹಿಂಗೆ ಕೊಟ್ಟಿದ್ದೀನಿ. ಬೇಸಿಕ್ ಜಸ್ಟ್ 1,80,000 60,000 6,000. ನಿಮಗೆ ಹಾಗೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. MS ವರ್ಡಲ್ಲಿ ಇದ್ದುಕೊಂಡೆ ಎಕ್ಸೆಲ್ ಅನ್ನು ವರ್ಕ್ ಮಾಡ್ತಾ ಇದ್ದೀನಿ. MS ವರ್ಡಲ್ಲಿ ಇದ್ದುಕೊಂಡೆ ಎಕ್ಸೆಲ್ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಡೇ ಈಸ್ ಈಕ್ವಲ್ ಟು ಎಕ್ಸೆಲ್ ಅಲ್ಲಿ ಏನೇ ಒಂದು ಫಾರ್ಮುಲಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಈಸ್ ಈಕ್ವಲ್ ಟು ಸ್ಟಾರ್ಟ್ ಆಗುತ್ತೆ. ನೆನಪಿರಲಿ, MS ವರ್ಡಲ್ಲಿ ಏನೇ ಒಂದು ಫಾರ್ಮುಲಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈಸ್ ಈಕ್ವಲ್ ಟು ಸ್ಟಾರ್ಟ್ ಆಗುತ್ತೆ. ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಇಂಟು 5 ಡಿವೈಡ್ ಬೈ 100. ನಾನು ಜಸ್ಟ್ ಎಕ್ಸಾಂಪಲ್ DA ಮೀನ್ಸ್ ಡಿಯರ್ನೆಸ್ ಅಲೌನ್ಸ್ DA 5% ಕೊಟ್ಟಿದ್ದೀನಿ. ಹಾಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಜಸ್ಟ್ ಏನೇ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿಕೊಡ್ರಿ. HRA ಮೀನ್ಸ್ ಹೌಸ್ ರೆಂಟ್ ಅಲೌನ್ಸ್. ಹೌಸ್ ರೆಂಟ್ ಅಲೌನ್ಸ್ ಸೊ ಎಕ್ಸಾಂಪಲ್ ಈಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಇಂಟು 4 ಡಿವೈಡ್ ಬೈ 100. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಮತ್ತೆ MS ವರ್ಡಲ್ಲಿ ಎಕ್ಸೆಲ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಅಸೈನ್ಮೆಂಟ್ ಈಸ್ ಈಕ್ವಲ್ ಟು SUM ಸಮ್ ಸೆಲೆಕ್ಟ್ ಬೇಸಿಕ್ DA HRA. ಬೇಸಿಕ್ DA HRA ಕೊಡಿದ್ರೆ ಏನಾಗುತ್ತೆ, ಟೋಟಲ್ ಸ್ಯಾಲ್ರಿ ಆಗುತ್ತೆ. ಇಷ್ಟು ಮಾಡಿಕೊಂಡು ನಾನು ಏನು ಮಾಡ್ತೇನೆ, ಬಾರ್ಡರ್ ಇಫೆಕ್ಟ್ ಓಕೆ, ಸೆಲೆಕ್ಟ್ ಸೆಂಟ್ರ್ ಬಿ ಬೋಲ್ಡ್ ಓಕೆ. ಹೀಗೆ ಇಷ್ಟು ಮಗು ಸೈಡ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನೋಡಿ ನಾನೀಗ MS ವರ್ಡಲ್ಲೇ ಇದ್ದೀನಿ. ಇಲ್ಲದೇ MS ವರ್ಡಲ್ಲಿ ನೋಡಿ ನಾನು ಆಗಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ಟೇಬಲ್ ಇದೆ MS ವರ್ಡಲ್ಲಿ. ಇದೆಲ್ಲ MS ವರ್ಡಲ್ಲಿ ಇದ್ದುಕೊಂಡೇ ಎಕ್ಸೆಲ್ ವರ್ಕ್ ಮಾಡಬಹುದು. ಮತ್ತು ಇದರಲ್ಲಿ ಏನಾರ ಆ್ಯಡ್ ಮಾಡಬೇಕಾಗಿದ್ರೆ, ಇದರಲ್ಲಿ ಏನು ಕರೆಕ್ಷನ್ ಮಾಡಬೇಕಾದ್ರೆ ಮತ್ತೆ ಹೊಳ್ಳಿ ಈ ಟೇಬಲ್ ಮೇಲೆ ಎಕ್ಸೆಲ್ ಫಾರ್ಮೆಟ್ ಇದೆ ಅಂತ ಇದ್ಕೊಂಡು ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, MS ಎಕ್ಸೆಲ್ ಓಪನ್ ಆಗುತ್ತೆ. ಅಂದರೆ ನಿಮಗೆ ಏನಾದರೂ ನಾಳೆ ಆಫೀಸಲ್ಲಿ ವರ್ಕ್ ಮಾಡೋ ಸಂದರ್ಭದಲ್ಲಿ MS ವರ್ಡಲ್ಲಿ ವರ್ಕ್ ಮಾಡಿರ್ತೀರಿ, ವರ್ಕ್ ಮಾಡುವಾಗ ಏನಾದ್ರು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ ಅಥವಾ ಫಾರ್ಮುಲಾ ಎಫೆಕ್ಟ್ ಕೊಡಬೇಕಾಗಿದೆ. ಅಂಥ ಸಂದರ್ಭದಲ್ಲಿ ನೀವೇ ಮಾಡ್ಕೋಬೇಕು, ಜಸ್ಟ್ ನಿಮ್ಗೆ ಯಾವ ಪ್ಲೇಸ್ಮೆಂಟಲ್ಲಿ ಎಕ್ಸೆಲ್ ಫಾರ್ಮೆಟದ್ದು ಫಾರ್ಮುಲಾ ಯೂಸ್ ಮಾಡಬೇಕಾಗಿದೆ, ಟೇಬಲ್ ಬೇಕಾಗಿದೆ, ಅಲ್ಲಿ ಕರ್ಸರ್ ಇಟ್ಟು ಇನ್ಸರ್ಟ್ ಟೇಬಲ್ ಎಕ್ಸೆಲ್ ಸ್ಪ್ರೆಡ್ಶೀಟನ್ನು ಯೂಸ್ ಮಾಡಿದರೆ ಎಕ್ಸೆಲ್ ಓಪನ್ ಆಗುತ್ತೆ. ಅಥವಾ ನೀವು ಕ್ಯಾಲೆಂಡರ್ ಫಾರ್ಮೆಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನೋಡಿ ಸರ್, ನೆಕ್ಸ್ಟ್ ಒಂದು ಕ್ಯಾಲೆಂಡರ್ ಫಾರ್ಮೆಟ್ ಬೇಕಂದ್ರೆ ಕ್ವಿಕ್ ಟೇಬಲ್ಸ್ ಬನ್ನಿ, ನಿಮಗೆ ಕ್ಯಾಲೆಂಡರ್ ಫಾರ್ಮೆಟ್ ಬೇಕಾದ್ರೆ ಕ್ಯಾಲೆಂಡರ್ ಫಾರ್ಮೆಟನ್ನು ಪಡೆದುಕೊಳ್ಳಬಹುದು. ಓಕೆ, ಹೀಗೆ MS ವರ್ಡಲ್ಲಿ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಟಾಪಿಕ್ ಏನು, ಇನ್ಸರ್ಟಲ್ಲಿ ಟೇಬಲ್ ಓಕೆ, ಟೇಬಲಲ್ಲಿ ಇನ್ಸರ್ಟ್ ಟೇಬಲ್ ಓಕೆ, ಇನ್ಸರ್ಟ್ ಟೇಬಲ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಮತ್ತು ಕ್ವಿಕ್ ಟೇಬಲ್. ಇಷ್ಟು ನಾನು ನಿಮಗೆ MS ವರ್ಡಲ್ಲಿ ಇನ್ಸರ್ಟ್ ಟ್ಯಾಬಲ್ಲಿ ಟೇಬಲ್ ಆಪ್ಷನ್ಸ್ ಅಂದರೆ ಟೇಬಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ, ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಅಥವಾ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ ನೀವು ವಿಡಿಯೋ ನೋಡುವಂಥ ಸಂದರ್ಭದಲ್ಲಿ
ಕಮೆಂಟ್ಸ್ಗಳ ಮುಖಾಂತರ ನನಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ತೆ.